श्रीमच्छंकर भगवत पूज्यपाद सद्गुरुभ्यो नमः। वंदेदं सच्चिदानंदं यतिवर्यं महामतिं वेद वेदांत सारग्यं सद्गुरुं प्रणतोऽस्म्यहं। सदाहं संप्रदायज्ञं संयमेन्द्रं सदाश्रयं सद्गुरुं सच्चिदानंदं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। अधीहि भगवो ब्रह्मा। ಲೋಕದಲ್ಲಿ ತತ್ವಜ್ಞಾನ ಆದವರು ಅಂದ್ರೆ ಅವ್ರು ಹೇಗೋ ಇರ್ತಾರೆ, ಲೋಕ ವಿಲಕ್ಷಣವಾಗಿರ್ತಾರೆ. ಅವರು ಒಂದು ರೀತಿ ತ್ರಿಕಾಲ ಜ್ಞಾನಿಗಳಾಗಿ ಭೂತ ಭವಿಷ್ಯ ಜ್ಞಾನವಾಗಿ ಏನೇನೋ ಪವಾಡ ಸಿದ್ಧಿ ತೋರಿಸೋರು, ಏನೇನೋ ಭಾವನೆ ಕಲ್ಪನೆ ಇದೆ. ಆದರೆ ಉಪನಿಷತ್ತಿನಲ್ಲಾಗಲಿ ಗೀತೆಯಲ್ಲಾಗಲಿ ಆ ರೀತಿ ತಗೊಂಡು ಹೋಗಿಲ್ಲ. ತತ್ವಜ್ಞಾನಿಯನ್ನು ಸತ್ಯ ಕಂಡುಕೊಂಡವನು, ಪರಮಾರ್ಥ ತಿಳ್ಕೊಂಡವನು. ನಮ್ಮ ಹಾಗೆ ಅವನಿಗೆ ಎರಡು ಕಣ್ಣು, ಎರಡು ಕಿವಿ, ಮೂಗು, ಬಾಯಿ ಹೀಗೇ ಇರ್ತಾನೆ ಹೊರತು ಅವ್ನು ಕೋಡ್ ಬರೋಲ್ಲ, ಬಾಲ ಬರೋಲ್ಲ, ಹಾರಾಡಲ್ಲ, ಆಕಾಶದಲ್ಲಿ ಏನೇನು ಇಲ್ಲ. ಹೇಗೆ ಒಂದು ವಿಶೇಷ ಜ್ಞಾನ ಪಡ್ಕೊಂಡವರು, ಗಣಿತದಲ್ಲೋ ವ್ಯಾಕರಣದ ಜ್ಞಾನ ಪಡ್ಕೊಂಡವರು, ಆ ಜ್ಞಾನ ಅವರಲ್ಲಿ ಚೆನ್ನಾಗಿ ನೆಲೆ ನಿಂತಿರುತ್ತೋ, ಪರಮಾರ್ಥ ಜ್ಞಾನ ಪಡ್ಕೊಂಡವರು ಪರಮಾರ್ಥ ತತ್ವ ಕಂಡುಕೊಂಡು ಈ ಪ್ರಮಾತೃತ್ವ ಅಹಂಕಾರ ಇದೆಯಲ್ಲ, ನಾನು ಅನ್ನೋಂಥ ಪರಿಚ್ಛಿನ್ನ ಬುದ್ಧಿ, ಇದು ಸತ್ಯವಲ್ಲ, ಇದು ತೋರಿಕೆ. ಪ್ರಪಂಚವು ಕೂಡ ಆತ್ಮದಲ್ಲಿ ತೋರುತ್ತಿರೋ ಒಂದು ವಿಶೇಷ. ಆತ್ಮ ವ್ಯತಿರಿಕ್ತವಾಗಿ ಏನೇನು ಇಲ್ಲ, ಸತ್ಯ ಕಂಡುಕೊಂಡಂತಹ ಮಹಾತ್ಮನಿಗೆ ಜ್ಞಾನಿಸಿದೆ ಹೊರತು ಅವನು ಇನ್ನೇನೋ ಹೇಗೋ ಲೋಕದಲ್ಲಿ ಇರ್ತಾನೆ. ಮತ್ತು ಆ ಕಲ್ಪನೆ ಅವರು ಎಲ್ಲಿರ್ತಾರೆ, ಹೇಗಿರ್ತಾರೆ, ಏನೇನೋ ಮನಸ್ಸಿಗೆ ತುಂಬ ಜನರಿಗೆ ಈ ಕಲ್ಪನೆ ಬಂದ್ಬಿಟ್ಟು ಜ್ಞಾನ ಬಗ್ಗೆ ಜ್ಞಾನ ಅನ್ನೋ ಶಬ್ದಕ್ಕೆ ಅರ್ಥ ಗೊತ್ತಾಗಿಲ್ಲ. ಈ ಭಗವಂತ ಅಸ್ಯಾಶ್ಚ ಸಿದ್ಧೇ ಐಕಾಂತಿಕತ್ವಂ ದರ್ಶಯತಿ, ಅಸ್ಯಾಶ್ಚ ಸಿದ್ಧೇ ಐಕಾಂತಿಕತ್ವಂ ದರ್ಶಯತಿ. ಇಲ್ಲ, ಕಷ್ಟಪಟ್ಟು ಜ್ಞಾನ ಮಾಡ್ಕೊಂಡು ತಿಳ್ಕೊಳ್ಳಿ. ಜ್ಞಾನ ಮಾಡ್ಕೊಂಡ್ಬಿಟ್ರೆ ಮೋಕ್ಷ ಆಗೇ ಆಗುತ್ತೋ, ಆ ಗ್ಯಾರಂಟಿನೋ ಅಂತ ಕೇಳಿದ್ರೆ, ಈ ಸಿದ್ಧಿ ಹಿಂದೆ ಹೇಳಿದ್ರ ಪರಾಂ ಸಿದ್ಧಿ ಮಿತೋಗತಃ ಅಂತ ಹಿಂದಿ ಶ್ಲೋಕ ಹೇಳಿದಲ್ಲ, ಹೆಚ್ಚಿನ ಸಿದ್ಧಿ ಯಾವುದೋ ಮೋಕ್ಷ. ತತ್ವಜ್ಞಾನದಿಂದ ಸಿಗುವಂಥ ಸಿದ್ಧಿ ಮೋಕ್ಷ. ಜ್ಞಾನ ಸಾಧನ, ಮೋಕ್ಷ ಫಲ. ಆ ಮೋಕ್ಷವೆಂಬ ಸಿದ್ಧಿ ಖಂಡಿತವಾಗಿ 100ಕ್ಕೆ 100 ಜ್ಞಾನ ಆದರೆ ಹಾಗೇ ಆಗತ್ತೆ. ಏನಕ್ಕೆ ಇದನ್ನು ಹೇಳ್ತಾರೆ? ಇವಾಗ ಅಕಸ್ಮಾತ್ ಅಗ್ನಿಹೋತ್ರಾದಿ ಮಾಡಿ ಮಾತ್ರ ಸ್ವರ್ಗ ಸಿಗಲೇಬೇಕು ಅಂತಿಲ್ಲ. ಬಲವತ್ತರವಾದ ಪಾಪಕರ್ಮ ಇದ್ರೆ ಬೇರೆ ಕಡೆ ಹೋಗ್ಬಿಡ್ತಾನೆ, ಅದು ಮುಗಿದ ಮೇಲೆ ಸ್ವರ್ಗ ಹೋಗ್ತಾನೆ. ಕರ್ಮದ ಫಲ ಇದೆಯಲ್ಲ, ಏಕಾಂತವಾಗಿ ಆದ್ಕೂಲೆ ಆಗತ್ತೆ ಅಂತಿಲ್ಲ, ಆಗತ್ತೆ ಫಲ, ಆದ್ಕೂಲೆ ಆಗತ್ತೆ ಅಂತಿಲ್ಲ. ಅದೇ ಇದು ಊಟ ಮಾಡಿದ ಕೂಡಲೇ ತೃಪ್ತಿ ಇರೋದು ಹೇಗೆ ಆ ಕ್ಷಣದಲ್ಲಿ ಆಗುವ ಫಲವೋ, ಭುಂಜಾನ ತೃಪ್ಯತಿ. ಊಟ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ತೃಪ್ತಿ ಆಗುತ್ತೆ. ತತ್ವಜ್ಞಾನ ಆದ್ಕೊಳ್ಳೆ ಮುಖ್ಯ ಮುಕ್ತ ಆಗ್ಬಿದ್ದಾನೆ. ತತ್ವಜ್ಞಾನಕ್ಕೂ ಮೋಕ್ಷಕ್ಕೂ ಮಧ್ಯೆ ವ್ಯವಧಾನ ಇಲ್ಲ, ತಡೆ ಇಲ್ಲ. ಅದೊಂದು ಜನ ಸದ್ಯ ಫಲ ದೃಷ್ಟಫಲ ಇದೆ. ಅಸ್ಯಾಹ ಸಿದ್ಧೇ ಐಕಾಂತಿಕತ್ವಂ, ಖಡಾಖಂಡಿತವಾಗಿ 100ಕ್ಕೆ 100 ಜ್ಞಾನ ಆದ ಮೋಕ್ಷವಾಗೇ ಆಗತ್ತೆ ಎಂಬುದನ್ನು ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಸಂತಿ ಚ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನವ್ಯಸಂತಿ ಚ. ಇದಂ ಜ್ಞಾನಂ ಉಪಾಶ್ರಿತ್ಯ ಮಮ ಸಾಧರ್ಮ್ಯಂ ಆಗತಾಃ ಸರ್ಗೇ ಅಪಿ ನ ಉಪಜಾಯಂತೆ ಪ್ರಲಯೇ ನ ವ್ಯಥಂತಿ ಚ. ನ ಉಪಜಾಯಂತೆ ಯಾವ ಸಂಧೆ? ಗುಣ. ಇದಂ ಜ್ಞಾನವನ್ನ, ಈಗ ಹೇಳಿದ ಆತ್ಮಜ್ಞಾನವನ್ನ ಉಪಾಶ್ರಿತ್ಯ ಅಂದ್ರೆ ಏನರ್ಥ? ಅನುಷ್ಠಾನ ಮಾಡಿ ಅಂತ. ಈ ಜ್ಞಾನವನ್ನು ಅನುಷ್ಠಾನ ಮಾಡಿ, ಈ ಜ್ಞಾನವನ್ನು ಪಡ್ಕೊಂಡು ಅನುಸರಿಸಿ ಅನುಷ್ಠಾನ ಮಾಡಿದರ್ಥ, ಅನುಷ್ಠಾಯ ಅಂದರ್ಥ. ಈ ಜ್ಞಾನ ಅನುಷ್ಠಾನ ಮಾಡಿದವರಾದಾಗ ಅವರು ನನ್ನ ಸಾಧರ್ಮ್ಯ, ಸಾಧರ್ಮ್ಯ ಅಂದ್ರೇನೋ ಸಮಾನ ಧರ್ಮ ಸಧರ್ಮ, ಸಧರ್ಮಸ್ಯ ಭಾವ ಸಾಧರ್ಮ್ಯ. ಇಲ್ಲಿ ಈ ಉಪಾಸನೆಗೆ ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಅಂತ ಹೇಳ್ತಾರಲ್ಲ, ಆ ತರಹ ಅಲ್ಲ ಇದು. ಸಾಧರ್ಮ್ಯ ಅಂದ್ರೆ ಈಕ್ವಲ್ ಟು ಭಗವಾನ್, ಭಗವಂತನಿಗೆ ಈಕ್ವಲ್ ಆಗಾಗ್ತಾನೆ ಅಂತ ಅರ್ಥ ಅಲ್ಲ, ಭಗವಂತನೇ ಆಗ್ಬಿಡ್ತಾನೆ.
ಸಮಾನ ಧರ್ಮ, ಸಮಾನ ಸ್ವರೂಪ, ಸಮಾನ ಸ್ವಭಾವ ಪಡ್ಕೊಳ್ತಾನೆ ಹೊರತು ಅದರ ಪಕ್ಕದಲ್ಲಿ ಇನ್ನೊಬ್ಬ ಭಗವಂತ ಆಗ್ತಾನೆ ಅಂತ ಸಾಲ. ಸಾಧರ್ಮ್ಯ ಪದ ನೋಡಿದಾಗ ಭ್ರಾಂತಿ ಆಗ್ಬಿಡುತ್ತೆ. ಅದು ಬಲುಮಟ್ಟಿಗೆ ಇವನು ಭಗವಂತನಾಗ್ಬಿಡ್ತಾನೆ, ಬಲುಮಟ್ಟಿಗೆ ಅಂತ ಹೇಳಿದ್ರಿಂದ ಬಹುಶಃ ಈಕ್ವಲ್ ಟು ಭಗವಾನ್, ಭಗವಂತನಿಗೆ ಈಕ್ವಲ್ ಆಗಿ ಇನ್ನೊಬ್ಬನಾಗಿರ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಭಗವಂತನೇ ಆಗ್ಬಿಡ್ತಾನೆ, ಪರಮಾತ್ಮನೇ ಆಗ್ಬಿಡ್ತಾನೆ. ಬ್ರಹ್ಮವೇದ ಬ್ರಹ್ಮೈವ ಭವತಿ, ಶ್ರುತಿ ಹೇಳಿದೆ. ಅತ್ರ ಬ್ರಹ್ಮ ಸಮಶ್ನುತೆ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ. ಇಹ ಇತ್ಯುಕ್ತೆ ಜ್ಞಾನ ಸಮಕಾಲೆ. ಶ್ರುತಿ ಅಷ್ಟು ಹೇಳ್ತಾ ಇದೆ. ಹಾಗಾಗಿ ಈ ಜ್ಞಾನವನ್ನ, ಆತ್ಮಜ್ಞಾನವನ್ನ ಅನುಷ್ಠಾನ ಮಾಡಿ ಅನೇಕ ಯೋಗಿಗಳು ಪರಮಾತ್ಮ ಸಾಯುಜ್ಯ ಸ್ವರೂಪವನ್ನು ಪಡ್ಕೊಂಡವರಾದರು. ಅವರು ಮತ್ತೆ ಸೃಷ್ಟಿ ಆದರೆ ಅವ್ರು ಮತ್ತೆ ಹುಟ್ಟೋರಲ್ಲ. ಅವ್ರು ಹುಟ್ಟೋರಲ್ಲ, ನಾವು ಹುಡ್ತೀವ? ಯಾರು ಹುಟ್ಟೋರಲ್ಲ, ಯಾರಿಗೂ ಹುಟ್ಟಿಲ್ಲ. ಹುಟ್ಟಿದೀನಿ ಅನ್ಕೊಳ್ಳೋದೇ ಅಜ್ಞಾನ, ಅವಿವೇಕ. ಹುಟ್ಟಾಗೋಲ್ಲ, ಹುಟ್ಟಿಲ್ಲ. ಇವಾಗ ನಿರ್ಗುಣ ನಿರಾಕಾರ ನಿರವಯವಾದ ಬ್ರಹ್ಮ ಹುಟ್ಟತ್ತನೆಯ? ತದ್ವ್ಯತಿರಿಕ್ತವಾಗಿ ಏನು ಇದೆ ಯಾವ್ದು ಹುಟ್ಟತ್ತೆ? ಇದ್ದದ್ದು ಹುಟ್ಟತ್ತೋ, ಇಲ್ಲದ್ದು ಹುಟ್ಟತ್ತೋ, ಇದ್ದು ಇಲ್ಲದ್ದು ಹುಟ್ಟತ್ತೋ, ಇಲ್ಲದೇ ಇದ್ದದ್ದು ಹುಟ್ಟತ್ತೋ? ಅತ್ಯಂತ ಇಲ್ದಿರೋದು, ಇದ್ದು ಇಲ್ಲದ್ದೋ, ಇಲ್ಲದ್ದೋ, ಅದು ಇರೋದು ಯಾವ್ದು ಹುಟ್ಟತ್ತೆ? 4 ಪ್ರಕಾರ ಹುಟ್ಟಲ್ಲ. ಆಮೇಲೆ ಹುಟ್ಟೇ ಇಲ್ಲ ಯಾರು. ಮತ್ತೆ ನಾವೆಲ್ಲ ಹುಟ್ಟಿದೀವಿ ಅನ್ಕೊಂಡಿದೀವಲ್ಲ, ಇದೇ ಭ್ರಾಂತಿ. ಭ್ರಾಂತಿಯಿಂದ ಹುಟ್ಟಿಲ್ಲ, ಹುಟ್ಟಿದೀವಿ ಅಂದ್ಕೊಂಡಿರೋದೇ ಭ್ರಾಂತಿ. ಭ್ರಾಂತಿಯಿಂದ ಹಾವು ಬಂದಿಲ್ಲ, ಹಾವಿದೆ ಅನ್ನೋದೇ ಭ್ರಾಂತಿ. ಹಗ್ಗದಲ್ಲಿ ತಿಳ್ಕೋಬೇಕು ನಾವು. ಹಗ್ಗದಲ್ಲಿ ಸೃಷ್ಟಿಯಲ್ಲೂ ಕೂಡ ಅವರು ಮತ್ತೆ ಇದು ಅನುವಾದ, ನಾವು ಹುಟ್ಟಿದೀವಿ ಅಂದ್ಕೊಂಡು ಅವ್ರು ಹುಟ್ಟಲ್ಲ. ಹಾಗೆ ಪ್ರಳಯ ಕಾಲ, ಸಾಯಕಾಲ ಬಂದು ಅವರು ಅಯ್ಯೋ ಸತ್ತೋಗ್ಬಿಡ್ತೀನಪ್ಪ, ಏನಾಗ್ಬಿಡತ್ತಪ್ಪ ಅಂತ ಅಜ್ಞಾನಿಗಳು ಕೂಕ್ಕೊಳ್ಳೋಗೆ, ಹೆದರ್ಕೊಳ್ಳೋಗೆ, ಅಳುವಾಗೆ. ಅಳೋದಿಲ್ಲ, ಹೆದರ್ಕೊಳ್ಳೋದಿಲ್ಲ, ಏನು ಕೊಡ. ಯಾಕಂದ್ರೆ ಸ್ವಪ್ನ ದೇಹ ಬಿಟ್ಟು ಬಂದು ಅಳುವಾಯ್ತಲ್ಲ. ಸ್ವಪ್ನದಲ್ಲಿ ಒಳ್ಳೆ ಮನ್ಮಥನಂತ ರೂಪ ಹಚ್ಚಿಕೊಂಡ್ರಿ, ಮೈ ತುಂಬ ಆಭರಣ ಹಾಕೊಂಡಿದ್ದ, ಎಷ್ಟು ಕೆಜಿ ಗಟ್ಟಲೆ ಬಂಗಾರ ಹಾಕೊಂಡಿದ್ದ, ಮನ್ಮಥನಂತ ರೂಪ ಇತ್ತು. 1000 ಜನ ಕೊಂಡಾಡ್ತಿದ್ರು, ಪಲ್ಲಕ್ಕಿ ಉತ್ಸವ ಮಾಡ್ತಿದ್ರು, ಹಿಂದ್ಗಡೆ ವೇದಘೋಷ, ಮುಂದ್ಗಡೆ ಭಜನೆ ಇದು ನಡೀತಾ ಇತ್ತು. ಅಂಥ ಒಂದು ಸ್ಥಿತಿಲಿದ್ದೆ ಎಚ್ಚರ ಪಡೆದುಕೊಂಡ್ರಿ ಅಳ್ತಾರ ಮನುಷ್ಯ. ಅಳ್ತಾನ? ತೋರಿಕೆಯಿಂದ ಹಂಗೆ ಕಲ್ಪನೆ ಹೋದ ಬೇಜಾರು ಮಾಡ್ಕೊಳ್ಳಲ್ಲ. ಇದಂ ಜ್ಞಾನಂ ಯಥೋಕ್ತಮುಪಾಶ್ರಿತ್ಯ ಅನುಷ್ಠಾಯ ಜ್ಞಾನ ಸಾಧನಮನುಷ್ಠಾಯ. ಇದಂ ಜ್ಞಾನಂ ಯಥೋಕ್ತಂ ಉಪಾಶ್ರಿತ್ಯ ಜ್ಞಾನ ಸಾಧನಂ ಅನುಷ್ಠಾಯ ಇತ್ಯೇತತ್. ಇತ್ಯೇತತ್ ಅಂದ್ರೆ ಏನು ಸಹ? ಇತ್ಯರ್ಥ 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 ಅಂತ ಅರ್ಥ. ಇತ್ಯರ್ಥ ಇತಿ ಅರ್ಥ. ಇತ್ಯೇತತ್ ಇತ್ಯರ್ಥ ಅಂತ ಅರ್ಥ. ಈ ಜ್ಞಾನವನ್ನ ಅಂದ್ರೆ ಇದೆ 13ನೇ ಅಧ್ಯಾಯದಲ್ಲಿ ಹೇಳಿದ್ದಾದ ಜ್ಞಾನವನ್ನ ಮೇಲೆ 13ನೇ ಅಧ್ಯಾಯದವರೆಗೆ, 2ನೇ ಅಧ್ಯಾಯದಿಂದ 13ನೇ ಅಧ್ಯಾಯ ಹೇಳ್ಕೊಂಡೇ ಬಂದಿದ್ದಾನೆ. ಆ ಜ್ಞಾನವನ್ನ ಉಪಾಸ ಸಮೀಪದಿಂದ ಆಶ್ರಯಿಸಿಕೊಳ್ಳೋದು ಅಂದ್ರೆ ಜ್ಞಾನವನ್ನು ಆಶ್ರಯ. ಜ್ಞಾನಕ್ಕೆ ಸಾಧನ ಇದೆಯಲ್ಲ, ಅಮಾನಿತ್ವಾದಿಗಳು, ಅದರೊಂದು ಚೆನ್ನಾಗಿ ಅನುಷ್ಠಾನ ಮಾಡಿ ತತ್ವಜ್ಞಾನ ಪಡ್ಕೊಂಡವನು ಅಂತ ಅರ್ಥ. ಈ ಜ್ಞಾನವನ್ನು ಆಶ್ರಯಿಸ್ಕೊಳ್ಳೋಕ್ಕೆ ಭಾಷಿಕಾರ ಅರ್ಥ ಮಾಡಿದ್ದು ಜ್ಞಾನ ಸಾಧನವನ್ನು ಆಶ್ರಯಿಸ್ಕೊಳ್ಳೋದು ಅಂತ ಅರ್ಥ ಮಾಡ್ಬಿಟ್ರು. ಜ್ಞಾನ ಸಾಧನವನ್ನೆಲ್ಲ ಚೆನ್ನಾಗಿ ಅವಲಂಬಿಸ್ಕೊಂಡ್ರೆ ಜ್ಞಾನ ಆಗ್ಬಿಡುತ್ತೆ ಅಂತ. ಜ್ಞಾನ ಸಾಧನ ಯಾವುದೋ? ಅಮಾನಿತ್ವಾದಿ ಗುಣ ಗಣೋಪೇತ ಅದು ಏತ ಜ್ಞಾನ ಮಿತಿ ಪ್ರೋಕ್ತಂ. ಇದು ಸಹಕಾರಿ ಸಾಧನ ಜ್ಞಾನ. ಯಾವುದೋ? ಅಮಾನಿತ್ವಾದಿಗಳು. ತತ್ವಜ್ಞಾನವೇ ಜ್ಞಾನ. ತತ್ವಜ್ಞಾನ ಉಂಟಾಗಬೇಕಾದ್ರೆ ಜೊತೆಯಲ್ಲಿ ಇರಲೇಬೇಕಾಗಿರುವಂಥದ್ದು ಯಾವ್ದು? ನಡವಳಿಕೆ, ಅಮಾನಿತ್ವಾದಿಗಳು. ಇದು ಸಹಕಾರಿ ಸಾಧನ. ತತ್ವಜ್ಞಾನಕ್ಕೆ ಸಾಕ್ಷಾತ್ ಸಾಧನ ಯಾವುದೋ? ಶ್ರವಣ ಮನನ ನಿಧ್ಯಾಸನಗಳು. ಸರಿಯಾಗಿ ಶ್ರವಣ ಮಾಡಬೇಕು, ಗುರುಗಳ ಹತ್ರ ಕೇಳಬೇಕು. ಕೇಳೋದನ್ನ ಜ್ಞಾನ ಬರುತ್ತೆ ಹೊರತು ಮಾಡೋದನ್ನ ಜ್ಞಾನ ಬರಲ್ಲ. ಕರ್ಮ ಮಾಡಿದ್ರೆ ಜ್ಞಾನ ಬರಲ್ಲ. ಜ್ಞಾನ ಹೇಗೆ ಬರುತ್ತೆ? ಶ್ರೋತ್ರಿಯ ಅಂತ ಅರ್ಥ ಹೇಳೋ. ವಿದ್ವಾಂಸ, ಜ್ಞಾನಿ ಅಂತ ಅರ್ಥ. ಕಿವಿಯಿಂದ ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದಾನೆ ಅಂತ. ಆದ್ರಿಂದ ಆತ್ಮಜ್ಞಾನಕ್ಕೆ ಸಾಕ್ಷಾತ್ ಸಾಧನ ಶ್ರವಣ ಮನನ ನಿಧ್ಯಾಸನಗಳು. ಸಹಕಾರಿ ಸಾಧನ ಅಮಾನಿತ್ವಾದಿಗಳು. ಅಂತರಂಗ ಸಾಧನ ಉಪಾಸನೆ, ಭಕ್ತಿ, ಅದು ಅಂತರಂಗ ಸಾಧನೆ. ಬಹಿರಂಗ ಸಾಧನ ಕರ್ಮಯೋಗ. ಕರ್ಮಯೋಗ ಏನಾಗುತ್ತೆ? ಚಿತ್ತಶುದ್ಧಿ. ಚಿತ್ತಶುದ್ಧಿ ಸಾಧನ ಅಲ್ಲ, ಚಿತ್ತಶುದ್ಧಿ ಫಲ.
ಚಿತ್ತಶುದ್ಧಿಗೆ ಸಾಧನ ಯಾವುದೋ ತಿಳ್ಕೊಬೇಕು ನೀವು. ನಿಮ್ಗೆ ಗೊತ್ತೇ ಆಗಲ್ಲ, ಸ್ಟೆಪ್ಪೇ ಗೊತ್ತಿಲ್ಲ. ಆತ್ಮಜ್ಞಾನ ಅನ್ನೋದು ಅಲ್ಟಿಮೇಟು, ಮೋಕ್ಷ ಫಲ. ಮೋಕ್ಷಕ್ಕೆ ಸಾಧನ ಆತ್ಮಜ್ಞಾನ, ಆತ್ಮಜ್ಞಾನಕ್ಕೆ ಸಾಧನ ಶ್ರವಣ ಮನನ ನಿಧ್ಯಾಸನಗಳು. ಅದು ಶ್ರವಣ ಮುಖ್ಯ. ಅದು ಶ್ರವಣ ಕಾಲದಲ್ಲಿ ಆಗದೆ ಹೋದ ಮನನ ನಿಧ್ಯಾಸನ. ಶ್ರವಣ ಮನನಕ್ಕೆ ಜೊತೆಯಲ್ಲಿರಬೇಕಾಗಿರುವಂಥದ್ದು ಅಮಾನಿತ್ವಾದಿಗಳು, ಅದ್ವೇಷ್ಟತ್ವಾದಿಗಳು, ಬುದ್ಧಿ ವಿಶುದ್ಧತ್ವಾದಿಗಳು, ಸಹಕಾರಿ ಸಾಧನ. ಅದಕ್ಕೆ ಹಿಂದೆ ಪ್ರೀವಿಯಸ್ಸು ಅಂತರಂಗ ಸಾಧನ ಉಪಾಸನೆ. ಅದು ವೈದಿಕವಾದರೆ. ಪೌರಾಣಿಕವಾದ ಭಕ್ತಿ. ಅದೇ ಪುರಾಣ ಭಾಷೆಯಲ್ಲಿ ಅದನ್ನ ಭಕ್ತಿ ಅಂತಾರೆ, ವೈದಿಕ ಭಾಷೆಯಲ್ಲಿ ಅದನ್ನು ಉಪಾಸನೆ ಅಂತಾರೆ. ಏನು ವ್ಯತ್ಯಾಸ ಇಲ್ಲ, ಉಪಾಸನೆಗೂ ಭಕ್ತಿಗೂ ವ್ಯತ್ಯಾಸ ಇಲ್ಲ. ಅದು ಅಂತರಂಗ ಸಾಧನ ಅಂದ್ರೆ ಏನೋ ಮನಸ್ಸಿನಲ್ಲಿಯೇ ಮಾಡುವಂಥದ್ದು, ನೇರಾಗಿ ಮಾಡುವಂಥದ್ದು. ಅದು ಮನಸ್ಸೇ ಅದಕ್ಕೆ ಸಾಧನ. ಇನ್ನು ಕರ್ಮಕ್ಕೆ ಯಾವ ಸಾಧನ? ತುಪ್ಪ, ದರ್ಭೆ, ನೀರು, ಋತ್ವಿಜರು, ಇದು ಅಗ್ನಿ, ಇದೆಲ್ಲ ಸಾಧನ. ಅದು ಬಹಿರಂಗ ಸಾಧನ, ಹೊರಮುಖದ. ಬಹಿರಂಗ ಸಾಧನ ಆಗಿರೋ ಅಗ್ನಿಹೋತ್ರಾದಿ ಅಥವಾ ಬೇರೆ ಪೂಜೆ ಪುನಸ್ಕಂದ ಚಿತ್ತಶುದ್ಧಿ ಆಗುತ್ತೆ. ಇದು ಬಹಿರಂಗ. ಪರಂಪರಾ ಸಾಧನ ಯಾವುದು? ಇನ್ನೊಂದಿದೆ. ಕರ್ಮ ಬಹಿರಂಗ ಸಾಧನ ಅಥವಾ ಇದು ಚಿತ್ತಶುದ್ಧಿ ಸಾಧನ. ಪರಂಪರಾ ಸಾಧನ ಪರೋಪಕಾರ, ತೀರ್ಥಯಾತ್ರೆ, ಮನುಷ್ಯ ಮಾತ್ರ ಸಂಬಂಧವಾದ ಧರ್ಮಾನುಷ್ಠಾನ, ಜಪೋಪವಾಸಾದಿಗಳು, ಅದು ಇಷ್ಟಪಡ್ತಾರೆ. ಪರೋಪಕಾರ ಮಾಡೋದಿಲ್ಲ, ಸೋಷಿಯಲ್ ವರ್ಕು. ಅದನ್ನು ಭಗವದ್ ಬುದ್ಧಿಯಿಂದ ಮಾಡೋದು, ಈಶ್ವರ ಬುದ್ಧಿಯಿಂದ ಮಾಡಿದ್ರೆ ಅದು ಪರಂಪರಾ ಸಾಧನ, ಪರಂಪರೆಯಿಂದ. ಅದಕ್ಕಿಂತ ಕರ್ಮಯೋಗ ಇನ್ನೂ ಪ್ರಬಲ, ಅದು ವರ್ಣಾಶ್ರಮದ್ದು. ಅದಕ್ಕಿಂತ ಉಪಾಸನೆ ಇನ್ನೂ ಪ್ರಬಲ. ಅದಕ್ಕಿಂತ ಅಮಾನಿತ್ವ ಇಟ್ಕೊಂಡು ತತ್ವ ವಿಚಾರ ಮಾಡೋ ಜ್ಞಾನ ಇನ್ನೂ ಮೇಲೆ ಇದೆ. ಅದರಲ್ಲೂ ಮನನ ನಿಧ್ಯಾಸನ ಮಾಡಿಸಿತ್ತು. ಶ್ರವಣ ಕಾಲದಲ್ಲಿ ಆಗದೆ ಹೋದ ಮನನ ನಿಧ್ಯಾಸನ. ಶ್ರವಣ ಕಾಲದಲ್ಲೇ ಗೊತ್ತಾಗ್ಬಿಡ್ತು ಅಂದ್ರೆ ನಚಿಕೇತನಂತೆ ಜ್ಞಾನ ಆಯ್ತು ಅಂದ್ಕೊಳ್ಳೆ ಮುಕ್ತರಾಗ್ಬಿಡ್ತಾರೆ. ಮೋಕ್ಷ ಆದ್ಮೇಲೆ ಏನು ಪ್ರಶ್ನೆ ಮಾಡಬೇಡಿ. ಅಲ್ಲಿ ಆಮೇಲೆ ಕಾಲ ಇಲ್ಲ. ಅಲ್ಲಿ ಕಾಲ, ದೇಶ, ನಾಮ, ರೂಪ, ಕಾರ್ಯ, ಕಾರಣ ಎಲ್ಲ ಕಿತ್ತಾಕ್ಬಿಡುತ್ತೆ. ಜ್ಞಾನವಾಗುತ್ತಲೇ ಅದು ಯಾವುದು. ಆಮೇಲೆ ಮೋಕ್ಷ ಆದ್ಮೇಲೆ ಬೇಜಾರಲ್ಲಿ ಏನ್ ಮಾಡ್ತಾನೆ ಪ್ರಶ್ನೆ ಮಾಡಬೇಡಿ. ಬೇಜಾರಾಗೋದು ಯಾವಾಗ ಹೇಳಿ? ಇಷ್ಟವಾದ ವಸ್ತುವಿನ ಸಂಬಂಧವಿದೆ ಇದ್ದಾಗ ಬೇಜಾರಾಗುತ್ತೆ. ಆನಂದ ಸ್ವರೂಪದಲ್ಲಿದ್ದಾಗ ಬೇಜಾರು ಅಂತ ಅರ್ಥ ಏನಮ್ಮ? ಆನಂದ ಧಾಮ, ಆನಂದ ಸ್ವರೂಪ. ಅಲ್ಲಿ ಬೇಜಾರು ಏನೋ ದುಃಖ. ಅದೆಲ್ಲೇ ಇಷ್ಟವಾದ ವಸ್ತು, ಒಳ್ಳೆ ಗೆಳೆಯರಿಲ್ಲ, ನೆಂಟರಿಲ್ಲ, ಒಳ್ಳೆ ಭೋಗ ವಸ್ತು ಇಲ್ಲ, ಇತ್ಯಾದಿ ಬೇಜಾರು. ಖುಷಿ ಇಲ್ಲ ಅಂತಂದ್ರೆ ಬೇಜಾರು. ಬರೀ ಖುಷಿಯಲ್ಲೇ ಇದ್ದವ್ರಿಗೆ ಬೇಜಾರು ಅಂತ ಏನು ಅರ್ಥ? ಆನಂದದಲ್ಲೇ ಮುಳುಗಿದವರು, ಆನಂದಾನಂದಿ ಭೇದವಿಲ್ಲದೆ ಇರ್ತಕ್ಕಂಥ ಸ್ವರೂಪ ಅದು. ಅಲ್ಲಿ ಬೇಜಾರಾಗತ್ತ? ಆಮೇಲೆ ಪ್ರಶ್ನೆ ಬರಲ್ಲ. ಅದರಿಂದ ಮೇಲೆ ಹೇಳಿದ್ದಾದ ಆತ್ಮಜ್ಞಾನವನ್ನು ಬಳಸಾರಿ ಹೇಗೆ? ಜ್ಞಾನಕ್ಕೆ ಸಾಧನವಾದ ಅಮಾನುಷ್ಠಾದಿಗಳನ್ನು ಅನುಷ್ಠಾನ ಮಾಡಿ. ಅನುಷ್ಠಾಯ ಅಂದರು. ಜ್ಞಾನ ಸಾಧನ ಅನುಷ್ಠಾಯ ಅಂದರು. ಜ್ಞಾನ ಸಾಧನ ಅಮಾನುಷ್ಠಾದಿ ಅದು ಅನುಷ್ಠಾಯ ಇತ್ಯುಕ್ತೆ ಚೆನ್ನಾಗಿ ಮಾಡಬೇಕು. ಮರೆತು ಸುಳ್ಳು ಹೇಳಬಾರ್ದು. ಒಬ್ಬರು ಸ್ವಪ್ನದಲ್ಲೂ ಹಿಂಸೆ ಮಾಡಬಾರ್ದು. ಯಾರಿಗೂ ದ್ರೋಹ ಮಾಡಬಾರ್ದು. ತಸ್ಮೈನ ದೃಷ್ಟಿಯೇ ಕದಾಚಾರ. ಗುರುಳಿಗೂ ಮಾಡಬಾರ್ದು, ಯಾರಿಗೂ ಮಾಡಬಾರ್ದು. ಸಮಸ್ತ ಭೂತಗಳನ್ನು ಪ್ರೇಮ ಇಟ್ಕೋಬೇಕು. ಯಾಕೆ ಹೇಳಿ? ನಮ್ಮ ಆರಾಧ್ಯ ದೇವನಾದ ನಾರಾಯಣನೇ ಎಲ್ಲರೂ ಬದಲಿರೋವನು. ನನ್ನ ಸ್ವಾಮಿ, ನನ್ನ ಆರಾಧ್ಯ ದೇವ ಪರಮಾತ್ಮ ಸಮಸ್ತ ಚರಾಚರ ಭೂತಗಳನ್ನು ಇರ್ಬೇಕಾದ್ರೆ ನಾನು ದ್ರೋಹ ಮಾಡಿದ್ರೆ ಯಾರಿಗೆ ತಲುಪತ್ತೆ ಅದೋ? ನನ್ನ ಆರಾಧ್ಯ ದೇವ ನಂದ್ಕೊಂಡ್ಬಿಡ್ತಾನೆ. ಏನ್ ಪ್ರಯೋಜನ? ನೀ ಕಲ್ಲಿಗೆ ಎಷ್ಟು ಅಭಿಷೇಕ ಮಾಡಿದ್ರೆ ಏನ್ ಪ್ರಯೋಜನ? ಇಲಿ, ಕಾಕ್ರೋಚ್ ಅಂತವ್ ನೋಡಿದ್ರೆ ಮಾತ್ರ ದೇವ್ರ ನೆನ್ಪು ಮಾಡ್ಕೊಳಕ್ ಆಗಲ್ಲ ಗುರುಗಳೇ. ಏನಮ್ಮ? ಕಾಕ್ರೋಚು ಮಾಡ್ಬಾರ್ದಮ್ಮ, ಸಾಯಿಸ್ತೀರ ನೀವು. ಅಯ್ಯೋ ಮಹಾಪಾಪವೇ. ರಾಮ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಒಂದು ಇಷ್ಟು ಜಿರ್ಲೆ ಹೊಡೆದೆ, ಇಷ್ಟು ಇರುವೆ ಸಾಗಿದೆ ಅಂದ್ರೆ ಭಗವಂತ ಮುಂಚೆ ಕ್ಷಮೆ ಕೇಳ್ಕೋಬೇಕು. ಭಗವಂತ ನಿನ್ಗೆ ಅಪಚಾರ ಮಾಡಿದೀನಿ. ಯಾಕಂದ್ರೆ ಪರಮಾತ್ಮನಿಗೆ ಎಲ್ಲರೂ ಮಕ್ಕಳೇ. ಏನ್ ಮಾಡಕ್ಕಾಗುತ್ತೆ ಗುರುಗಳೇ? ಕಿಚನ್ ಅಡಿಗೆ ಮನೇಲೆಲ್ಲ ಬಂದ್ಬಿಟ್ಟು ಒಳ್ಳೆ ಅವಾಗ ಒಂದ್ಸತಿ ಹೌದು ನನ್ಗೂ ಅನ್ಸುತ್ತೆ ಅದು ಏನ್ ತಪ್ಪದು ಅಂತ. ಬೇಕಾದಷ್ಟು ಉಪಾಯ ಇದೆ ನಮ್ಮ ಓಡಿಸೋದಕ್ಕೆ. ಓಡಿಸಿಮ್ಮ, ಅದು ಕೆಲವು ಹೊಗೆ ಇದು ಹಾಕಿದ್ರೆ ಓಡೋಗುತ್ತೆ. ಓಡಿಸ್ಬಿಡ್ಬೋದು, ಓಡಿಸಿದ್ರೆ ತಪ್ಪಿಲ್ಲ. ಸೊಳ್ಳೆನೂ ಹಾಗೆ ಅನ್ಕೋಬೇಕು. ಗುಡ್ ನೈಟ್ ಹಾಕ್ಬಿಡಿ, ಗುಡ್ ನೈಟ್ ಹಾಕ್ಬಿಡಿ, ಬ್ಯಾಟ್ರಿ ಹೊಡಿಬೇಡಿ ಗುರುಗಳೇ. ಗುಡ್ ನೈಟ್ ಹಾಕಿದ್ರು ಸಾಯುತ್ತೆ. ಸಾಯಲ್ಲ. ನೀವು ಗುರುಗಳೇ ಕಿಟಕಿ ಬಾಗಿಲು ತೆಗೆದ್ರೆ ಓಡ್ ಹೋಗುತ್ತೆ. ನೀವು ಎಲ್ಲ ಕ್ಲೋಸ್ ಮಾಡಿದ್ರೆ ಸಾಯುತ್ತೆ. ಈ ಕಿಟಕಿ ಬಾಗಿಲು ಕ್ಲೋಸ್ ಮಾಡಬಾರ್ದು.
ಬಾಗಿಲು ನೀವು ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಗುಡ್ ನೈಟ್ ಹಾಕಿದ್ರೆ ಪಾಪ ಉಸಿಕಟ್ಟಿ ಸತ್ತು ಹೋಗುತ್ತೆ. ಈ ಬಾಗಿಲು ತೆಗೀರಿ, ಎಲ್ಲ ತೆಗೀರಿ, ಓಡ್ ಹೋಗುತ್ತೆ ಅದು. ಸಾಯಿಸ್ಬಾರ್ದು, ಯಾವುದನ್ನು ಸಾಯಿಸ್ಬಾರ್ದು. ಯಾಕಂದ್ರೆ ಪರಮಾತ್ಮನಿಗೆ ನೀವು ಒಂದೇ, ಇರುವೆಯು ಒಂದೇ, ಜಿರ್ಲೆಯು ಒಂದೇ. ಅವನಿಗೆಲ್ಲವೂ ಅವನದೇ ಪಟ್ಟಣ, ಎಲ್ಲರೂ ಅವನೇ ಕೂತಿದ್ದಾನೆ. ಯಾವ ಕಾರಣಕ್ಕೂ ಅವನಿಗೆ ದ್ರೋಹ ಮಾಡಬಾರ್ದು. ಆದಷ್ಟು ಅದಕ್ಕೆ ನಮ್ಮ ಶಾಸ್ತ್ರದಲ್ಲಿ ಅನಿವಾರ್ಯ ಜಾಗದಲ್ಲಿ ಹಿಂಸೆ ಮಾಡಿದಾಗ ಗೃಹಸ್ಥರು ಪ್ರಾಯಶ್ಚಿತ್ತ ಪಂಚಸೂನ ಗೃಹಸ್ಥಸ್ಯ ತಾಭ್ಯ ಸ್ವರ್ಗನ ಗಸಿ ಪಂಚಮಹಾಯಜ್ಞ ಮಾಡಿ ಅಂತ ಹೇಳಿದ್ದಾರೆ. ಪಂಚಮಹಾಯಜ್ಞ ಮಾಡಿದ್ರೆ ಗೃಹಸ್ಥರಿಗೆ ಆ ಪಾಪ ಪರಿಹಾರ ಆದ್ರಿಂದ. ಹಾಗೆ ಆದಷ್ಟು ಕಮ್ಮಿ ಹಿಂಸೆಲಿರಬೇಕು. ಅನಿವಾರ್ಯ ಅಂದಾಗ ಅದಕ್ಕೇನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ. ಮಮ ಪರಮೇಶ್ವರಸ್ಯ ಸಾಧರ್ಮ್ಯಂ ಸ್ವರೂಪತಾಂ ಆಗತಾಃ ಪ್ರಾಪ್ತಾಃ ಇತ್ಯರ್ಥಃ. ಮತ್ಸ್ವರೂಪತಾಂ ಆಗತಾಃ ಪ್ರಾಪ್ತಾಃ ಇತ್ಯರ್ಥಃ. ನನ್ನ ಪರಮೇಶ್ವರನ ಸಾಧರ್ಮ್ಯ ಅಂದ್ರೆ ಸ್ವರೂಪ ಅಂತ ಅರ್ಥ. ನನ್ನ ಸ್ವರೂಪವನ್ನೇ ಪಡೆಯುವುದಕ್ಕಾಗಿ ಬಂದವರಾಗಿದ್ದಾರೆ. ಈ ಜ್ಞಾನವನ್ನು ಪಡ್ಕೊಂಡು ಅರ್ಜುನ ಅನೇಕ ಯೋಗಿಗಳು ಋಷಿಮುನಿಗಳು ನನ್ನ ಸ್ವರೂಪವನ್ನೇ ಪಡೆದವರಾದರು ಕಣಪ್ಪ, ನನ್ನ ಸಾಯುಜ್ಯವನ್ನೇ ಪಡ್ಕೊಂಡವರಾದರು. ಮತ್ತು ಸ್ವರೂಪದ ಅಂದರೆ ನಾನು ಹೇಗಿದ್ದೀನೋ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ಸ್ವರೂಪದವರಾಗಿದ್ದೀನಲ್ಲ, ಈ ಸ್ವರೂಪವನ್ನೇ ಪಡ್ಕೊಂಡ್ಬಿಟ್ರು. ಆಗತ ಪ್ರಾಪ್ತ ಬಂದ. ನತು ಸಮಾನ ಧರ್ಮತಾ ಸಾಧರ್ಮ್ಯಂ ಈಕ್ವಲ್ ಪರಮಾತ್ಮನಿಗೆ ಈಕ್ವಲ್. ಹೀಗೆ ಉಪಾಸನೆಗೆ ಸಾಲೋಕ್ಯ ಸಾರೂಪ್ಯ ಸಾಯುಜ್ಯ ಅಂತ ಹೇಳ್ತಾರಲ್ಲ, ಆ ತರಹ ಅಲ್ಲ ಇದು. ಇನ್ನು ವೈಕುಂಠಕ್ಕೆ ಹೋಗಿ ಇವನು ಕೂಡ ಶಂಕಚಕ್ರ ಗದಾಪಾಳಿ ಆಗಿದ್ಬಿಡ್ತಾನೆ ಅಂತ ಭಾಗವತದಲ್ಲಿ ಅಲ್ಲಿರೋರೆಲ್ಲ ಪೀತಾಂಬರಧಾರಿಯಾಗಿ ಚತುರ್ಭುಜವಾಗಿ ಶಂಕಚಕ್ರಾಗಿದ್ರು ಅಂತ ವರ್ಣನೆ ಮಾಡ್ತಾರಲ್ಲ, ಅದೆಲ್ಲ ಸಾರೂಪ್ಯ. ಈ ರೀತಿ ಸಾರೂಪ್ಯ ಅಲ್ಲ. ಸಾಧರ್ಮ್ಯ ಅಂದ್ರೆ ಅವನ ಸಮಾನ ಧರ್ಮ ಅಲ್ಲ, ಅವನೇ ಆಗೋದು. ಅವನು ಇವನು ಬೇರೆ ಉಳಿದೇ ಇರೋದು. ಗಡಿಗೆ ಹೊಡೆದ್ರೆ ಗಡಿಗೆ ಒಳಗಿರೋ ಆಕಾಶ ಮಹಾಕಾಶದ ಸಾಧರ್ಮ್ಯ ಆಗಲ್ಲ, ಸಾರೂಪ್ಯ ಅದೇ. ಈಗಲೂ ಅದೇ, ಗಡಿಗೆ ಇದ್ದಾಗಲೂ ಅದೇ. ಅದು ಗಡಿಗೆ ಹೊಡೆದ್ಮೇಲೆ ಹೋಗಿ ಸೇರ್ಕೊಳ್ಳಿಲ್ಲ. ಗಡಿಗೆ ಇದ್ದಾಗಲೂ ಆಕಾಶ ಏನಾಗಿತ್ತೋ ಈ ಆಕಾಶಕ್ಕಿಂತ ಬೇರೆ ಅಲ್ಲದ್ದಾಗೆ ಇತ್ತು. ಈಗೂ ಹಾಗೆ ಈ ಜೀವ ಯಾವಾಗಲೂ ಪರಮಾತ್ಮದಿಂದ ಬೇರೆ ಅಲ್ಲ. ಅಜ್ಞಾನದಿಂದ ಅವಿವೇಕದಿಂದ ನಾನು ತೇಜು, ನಾನು ಸುದರ್ಶನ, ನಾನು ಸುಮಂತ, ನಾನು ಶಾಶ್ವತ, ನಾನು ಯಶು, ನಾನು ಇನ್ನೊಬ್ಬ. ಯಾರಪ್ಪ ಇನ್ನೊಬ್ಬ? ಮನೋಹರ. ಇಟ್ಕೋ, ಏನೋ ಈಗ ಅಂದ್ಕೊಳ್ತಾ ಇರ್ತ. ಯಾವಾಗ ವಿಚಾರ ಮಾಡಿ ಅನುಭವಕ್ಕೆ ತಂದ್ಕೊಂಡು ಅಜ್ಞಾನ ಕಳ್ಸ್ಕೊಂಡ್ಬಿಟ್ನೋ, ಅರರೇ ನಾನೇ ಅಖಂಡವಾದ ಪರಿಪೂರ್ಣವಾದ ಸಚ್ಚಿದಾನಂದ ಪರಬ್ರಹ್ಮವೇ ಆಗಿದ್ದೀನಿ, ನನಗೆ ಯಾತಕ್ಕೆ ಈ ಮೋಹ ವ್ಯಾಮೋಹ ಅಂತ ಆಗುತ್ತದೆ. ಎಂಥ ಜ್ಞಾನ ಇದು! ಮನುಷ್ಯ ಜನ್ಮಕ್ಕೆ ಮಾತ್ರ ಇದು ಅವಕಾಶ. ಕ್ಷೇತ್ರಜ್ಞ ಈಶ್ವರಯೋ ಭೇದ ಅನಭ್ಯುಪಗಮಾತ್ ಗೀತಾಶಾಸ್ತ್ರೇ. ಕ್ಷೇತ್ರಜ್ಞ ಈಶ್ವರಯೋ ಭೇದಾನಭ್ಯುಪಗಮಾತ್ ಗೀತಾಶಾಸ್ತ್ರೇ. ಯಾಕೆ ಸಾಧರ್ಮ್ಯ ಅಂತ ಅರ್ಥ ಮಾಡೋಲ್ಲ? ಭಗವಂತ ಸಾಧರ್ಮ್ಯಂ ಅಂತ ಹೇಳಿದಾನಲ್ಲ ಶ್ಲೋಕದಲ್ಲಿ. ಮಮ ಸಾಧರ್ಮ್ಯಮಾಗತ ಅಂತ ಹೇಳಿದ್ದಾರೆ. ತಕ್ಕಾಗಿ ಅರ್ಥ ಮಾಡಿ ಸಮಾನ ಧರ್ಮತೆಯನ್ನು ಪಡ್ಕೊಳ್ತಾನೆ ಮಾಡಿ ಅಂದ್ರೆ ಹಾಗಾಗಲ್ಲ. ಯಾಕೆಂದ್ರೆ ಗೀತಾಶಾಸ್ತ್ರದಲ್ಲಿ ಕ್ಷೇತ್ರಜ್ಞನಿಗೂ ಪರಮಾತ್ಮನಿಗೂ ಭೇದವನ್ನೇ ಒಪ್ಕೊಂಡಿಲ್ಲ. ಘಟಾಕಾಶಕ್ಕೂ ಮಹಾಕಾಶಕ್ಕೂ ಭೇದ ಇಲ್ಲವೋ, ಈ ಜೀವನಿಗೂ ಪರಮಾತ್ಮನಿಗೂ ಭೇದ ಇಲ್ಲ. ಜೀವತ್ವ ಇದೆಯಲ್ಲ, ಬುದ್ಧಾದಿಗಳ ಅಭಿಮಾನ, ಪ್ರಾಣ ಅಭಿಮಾನ, ಅದರಿಂದ ಬೇರೆಯಾದವನಂತೆ ತೋರ್ತಾರೆ. ಆಗ್ಲೂ ಬೇರೆ ಆಗಿಲ್ಲ, ಬೇರೆ ಆಗೋಕ್ಕಾಗಲ್ಲ, ಬೇರೆ ಅಲ್ಲ, ಬೇರೆ ಏನಿಂದ ಹಠ ಮಾಡ್ತಿದ್ದಾರೆ. ನಾನು ಬೇರೆ, ನೀನ್ ಬೇರೆ. ಪರಮಾತ್ಮ ನೀನ್ ಬೇರೆ. ದೇಹ ಬುದ್ಧ್ಯಾತು ದಾಸೋಹಂ, ಜೀವ ಬುದ್ಧ್ಯ ತ್ವದಂಶಕಃ, ಆತ್ಮಬುದ್ಧ್ಯ ತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿ ಆಂಜನೇಯ ಸ್ವಾಮಿ ಹೇಳ್ದ ಅಂತ ರಾಮನಿಗೆ. ರಾಮ, ನನ್ನ ದೇಹದಿಂದ ನಿನ್ನ ದಾಸ, ನನ್ನ ಜೀವರೂಪದಿಂದ ನಾನು ನಿನ್ನ ಅಂಶ, ಸ್ವರೂಪದಿಂದ ನೀನೇ ನಾನು, ನಾನೇ ನೀನು. ಮೂರು ಅಂಶ. ನಮ್ಗೆ ಯಾವ್ದು? ನಮ್ಗೆ ದೇಹ ಬುದ್ಧಿಯಿಂದ ದಾಸನಾಗಕ್ಕೆ ಇಷ್ಟ ಅಲ್ವಾ? ಪೂಜೆ ಮಾಡೋಣ, ಚೆನ್ನಾಗಿರುತ್ತೆ. ಚೆನ್ನಾಗಿ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡು, ಅನೇಕ ಬುಟ್ಟಿಗಳಲ್ಲಿ ಹೂ ಇಟ್ಕೊಂಡು, ತಟ್ಟೆಗಳಲ್ಲಿ ನೈವೇದ್ಯವನ್ನೆಲ್ಲ ಇಟ್ಕೊಂಡು, ಎಲ್ಲಾ ಸಾಮಗ್ರಿ ಇಟ್ಕೊಂಡು ಪೂಜೆ ಇಷ್ಟ ಇಷ್ಟ ಅಂತ ಅಲ್ಲ ಗುರುಗಳೇ, ಪ್ರಕೃತಿ ನಮ್ಮ ಮನಸ್ಸನ್ನ ಹಂಗೆ ಇದು ಮಾಡಿದೆ, ಅದು ಫೋರ್ಸ್ ಮಾಡ್ತಾ ಇದೆ ಹಂಗೆ ಅಂತ. ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪ್ರಕೃತಿ ಯಾಕೆ ಮಾಡುತ್ತೆ ಪಾಪ? ಅದ್ಯಾಕೆ ಹುಟ್ಟದಾಗ ನಮ್ ಮನ್ಸಿಗೆ ಹೇಳ್ಕೊಂಡ್ವಾ ಹಂಗಿರು ಅಂತ, ಹಂಗ ಆಗಿದೆ. ಯಾಕೆ ಆಡ್ತಾರ? ಸಂಕಲ್ಪ ವಾಸನೆ ಇಟ್ಕೊಂಡು ಹುಟ್ಟಿದ್ದೀರಾ, ವಾಸನೆ ಇಟ್ಕೊಂಡು ಹುಟ್ಟಿದ್ದಕ್ಕೆ ಹಾಗಾಗಿದ್ದೀರಾ ನೀವು. ಆ ವಾಸನೆ, ಆ ಕರ್ಮ ಸಂಸ್ಕಾರ ಇಟ್ಕೊಂಡು ಹುಟ್ಟಿದ್ಮೇಲೆ
ಅದು ಇಟ್ಕೊಳ್ದೆ ಹುಟ್ಕೊಂಡಿದ್ರೆ ಅದು ಹುಟ್ಟಿದ ಮೇಲೆ ಅದು ಅಯ್ಯೋ ಇದೆಲ್ಲ ಅವಿವೇಕ, ಇದು ಭ್ರಾಂತಿ, ಹೀಗಿಲ್ಲ, ಭಗವಂತ ಆತ್ಮನಾಗಿದ್ದಾನೆ, ನನ್ನ ಸ್ವರೂಪ ಇದೆ, ನಾನೇ ಆಗಿದ್ದೀನಿ, ನಾನು ಅವನು ಇಬ್ಬರಲ್ಲ ಅಂತಕೊಂಡ್ರೆ ನೋಡಿ. ನೀವು ಪ್ರೇಮ ಭಗವಂತನಿಗೆ ನಾನೂ ಕೊಡ್ತೀರೋ, ನನ್ನವನು ಕೊಡ್ತೀರೋ, ನೀನೂ ಕೊಡ್ತೀರೋ, ಯಾವ ರೀತಿ ಪ್ರೇಮ ಕೊಡ್ತೀರಾ? ಪರಮಾತ್ಮ ನೀನು ಪೂಜೆ ಮಾಡ್ತಿರೋ, ಪರಮಾತ್ಮ ನನ್ನವನು ಮಾಡ್ತಿರೋ, ನಾನೇ ಅಂತ ಮಾಡ್ತಿರೋ? ಯಾವ ಪ್ರೇಮ ಹೆಚ್ಚಿನ ಪ್ರೇಮ? ಅವನು ಮಾಡ್ತಿರೋ, ಅವನು ಪರಮಾತ್ಮ ಸರ್ವಜ್ಞ ಸರ್ವಶಕ್ತ, ಅವನು ಮಾಡಿದ್ರೆ ಅದು ಭಕ್ತಿಯೇ ಅಲ್ಲ, ದೂರ. ನೀನು ಮಾಡಿದ್ರು ಗೌಣ ಭಕ್ತಿ, ನನ್ನವನು ಮಾಡಿದ್ರೆ ಇರೋದ್ರಲ್ಲಿ ಸ್ವಲ್ಪ ವಾಸಿ. ಆದ್ರೆ ನಾನು ಮಾಡಿದ್ರೆ ಬೆಟರು. ಆದ್ರೆ ನಾನು ನೀನು ಇಲ್ಲ, ಇರೋದು ಅದೇ ಒಂದೇ ಅನ್ನೋದು ಪರಮಾರ್ಥ. ನಾನು ಅಂತ ಮಾಡುವಷ್ಟಕ್ಕೆ ಸ್ವಲ್ಪ ಅದು ಹತ್ತತ್ರ ಇದಾಗ್ಬೇಕು. ಐ ಮೀನ್ ಈ ಲೋಕದಲ್ಲಿ ಯಾರನ್ನ ನೀವು ನನ್ನವರು ಅನ್ಕೋತೀರೋ ಅವ್ರು ಹತ್ರ ಆಗ್ತಾರೆ, ಅವರು ನೀವು ನೋಡಿ ದೂರ ಆಗ್ತಾರೆ. ನನ್ನವರು ಎಷ್ಟು ಹಚ್ಕೊಳ್ತೀರೋ ನೀವು ಅವ್ರನ್ನ ಬಿಟ್ಟಿರೋಕೆ ಇಷ್ಟಪಡೋದಿಲ್ಲ. ಅಯ್ಯೋ ನಮ್ಮ ಮನೇಲೆ ಇದ್ಬಿಡಿ, ಇಲ್ಲೇ ಇದ್ಬಿಡಿ, ಹಾಗೆ ಹೇಗೆ ಅಂತ ಮಾಡ್ತಿದ್ದೀರ. ಪ್ರೇಮ ಹೆಚ್ಚಾದಾಗೆ ಪ್ರೇಮ ಹತ್ರ ಆಗತ್ತೆ, ಒಂದ್ ಮಾಡ್ಕೊಳತ್ತೆ, ಎಳ್ಕೊಳತ್ತೆ. ಪರಮ ಪ್ರೇಮ ಬಂದ್ಬಿಟ್ರೆ ಒಂದಾಗ್ಬಿಡ್ತೇನೆ, ಎರಡೇ ಅಳಿಸೋಗ್ಬಿಡತ್ತೆ. ಭಗವಂತನಲ್ಲಿರೋ ಪ್ರೇಮ ಪರಮ ಪ್ರೇಮ, ನಾನು ನೀನು ಇಲ್ಲಿರೋ ಪ್ರೇಮ. ಹಾಗಾಗಿ ಕ್ಷೇತ್ರಜ್ಞ ಈಶ್ವರಗಳಿಗೆ ಗೀತಾಶಾಸ್ತ್ರದಲ್ಲಿ ಭೇದವನ್ನ ಪರಮಾರ್ಥವಾಗಿ ಒಪ್ಪಿಲ್ಲ. ಅವಿದ್ಯಕವಾಗಿ ಗೌಣವಾಗಿ ಕಾಲ್ಪನಿಕ ಒಪ್ಕೊಂಡಿದೆ, ಪರಮಾರ್ಥ ಭೇದವನ್ನು ಒಪ್ಕೊಂಡಿಲ್ಲ. ಫಲವಾದಶ್ಚ ಅಯಂ ಸ್ತುತ್ಯರ್ಥ ಉಚ್ಯತೆ. ಫಲವಾದಶ್ಚ ಅಯಂ ಸ್ತುತ್ಯರ್ಥಂ ಉಚ್ಯತೆ. ನನ್ನ ಸ್ವರೂಪ ಪಡ್ಕೊಳ್ತಾರೆ, ಜಾತಿಗೆ ಹಚ್ಚಿದ್ದಾನೆ, ಹಾಗಾದ್ರೆ ಅವನೇ ಆಗಿದ್ಮೇಲೆ ನನ್ನ ಸ್ವರೂಪ ಪಡ್ಕೊಂಡ್ಬಿಡ್ತಾರೆ ಅಂದ್ರೆ ಸ್ತುತ್ಯ. ನಿಮ್ಗೆ ಪ್ರೇರಣೆ ಅದು ಹೊಗಳೋಕ್ಕೋಸ್ಕರವಾಗಿ ಈ ಮುಮುಕ್ಷುಗಳಿಗೆ ನೋಡ್ರು, ಈ ಜ್ಞಾನ ಪಡ್ಕೊಂಡ್ಬಿಟ್ರೆ ಪರಮಾತ್ಮರೇ ಆಗ್ಬಿಡ್ತೀರಾ ಕಣ್ರೋ. ನೀವೇ ಚಕ್ರವರ್ತಿ, ಬ್ರಹ್ಮಾಂಡಕ್ಕೆ ಚಕ್ರವರ್ತಿ ಆಗ್ಬಿಡ್ತೀರಾ. ಸ್ವರಾಡ್ಭವತಿ ಅಂತ ಹೇಳಿ ಹೊಗಳೋದಕ್ಕಾಗಿ ಈ ಜ್ಞಾನನ ಹೊಗಳಬೇಕು. ಈಗ ಹೊಗಳದೆ ಹೋದ್ರೆ ಯಾರು ಜ್ಞಾನ ಪಡ್ಕೊಳ್ಳೋ ಪ್ರಯತ್ನ ಪಡೋದಿಲ್ಲ. ಯಾವ್ದು ನೀವು ಸೋಪನ್ನು ಚೆನ್ನಾಗಿ ಹೊಗಳಿದ್ರೆ, ಅಡ್ವರ್ಟೈಸ್ ಇಟ್ಕೊಂಡ್ರೆ ಅವಾಗ ಕೊಂಡ್ಕೊಳಕ್ ಹೋಗ್ತಾರೆ. ಅಯ್ಯೋ ಈ ಸೋಪ್ ಹಚ್ಕೊಂಡ್ಬಿಟ್ರೆ ಸಂಜೆವರೆಗೂ ಘಮ 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 ವಾಸನೆ ಬರ್ತಾ ಇರುತ್ತೆ ಅಂದ್ರೆ ಅವ್ ತಗೊಂಡ್ಬಿಡ್ತೀನಿ, ಆ ಸೋಪನ್ನ ಕೊಡಿ ನಮ್ಗೆ, ಏನು 50 ರೂಪಾಯಿ ಆದ್ರೂ ಪರವಾಗಿಲ್ಲ, 100 ರೂಪಾಯಿ ಆದ್ರೂ ಪರವಾಗಿಲ್ಲ ಅಂತ ತಗೊಳ್ತೀರಾ. ನೀವು ಅಡ್ವರ್ಟೈಸ್ಮೆಂಟೇ ಕೊಡ್ತಾ ಇದ್ರೆ ಸೋಪ್ ಯಾರು ಕೊಂಡ್ಕೊಳ್ಳಲ್ಲ. ಹಾಗೆ ಈ ಜ್ಞಾನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೇನೆ. ಇಂಥ ಜ್ಞಾನ ಪಡ್ಕೊಂಡ್ಬಿಟ್ರೆ ನೀವು ಭಗವಂತರೇ ಆಗ್ಬಿಡ್ತೀರಾ, ಪರಮಾತ್ಮ ಸ್ವರೂಪವನ್ನೇ ಪಡೆದ್ಬಿಡ್ತೀರಾ ಅಂತ ಹೇಳಿ ಜ್ಞಾನವನ್ನು ಹೊಗಳ್ತಾ ಇದ್ದಾನೆ. ಜ್ಞಾನ ಕಡೆಗೆ ಪ್ರಯತ್ನ ಪಡಿ, ಆ ಕಡೆಗೆ ನೀವು ನಿಮ್ಮ ಮಾರ್ಗ ಇರಲಿ, ನಿಮ್ಮ ಎಫರ್ಟ್ ಆ ಕಡೆ ಆಗ್ತಾ ಇರಿ ಅಂತ ಹೇಳಿ ಹಲವಾರು ಗುರುಗಳೇ. ಈ ಹೊಗಳೋದು ಗುರುಗಳೇ ಒಂದ್ ನಿಮಿಷ, ಪ್ರಶಂಸೆ ಅಲ್ಲ ಇದು. ಇದು ಹೊಗಳೋದು ಅಂತ ಹೇಳೋದು ಸ್ತುತ್ಯರ್ಥವಾಗಿ ಹೇಳ್ತಾ ಇರೋದು ಒಂದ್ಸಲ 2 ಸಲಕ್ಕೆ ಸರಿ. ಹೊಗಳ್ತಾನೆ ಇದ್ರೆ ಅದೊಂಥರ ರೊಟೀನ್ ಆಗಿ ಹೋಗುತ್ತೆ. ಬರೋಲ್ಲ, ಇವಾಗ ಅಡ್ವರ್ಟೈಸ್ಮೆಂಟ್ ದಿನ ಕೊಡ್ತಾರೆ. ಅಲ್ಲ ಏನಾದ್ರೂ ಆಗ್ಲಿ ಗುರುಗಳೇ, ಸೋಪ್ ನಾವು ಒಂದ್ಸಲ ಟ್ರೈ ಮಾಡಿದ ಮೇಲೆ ಅದು ಸೋಪ್ ಚೆನ್ನಾಗಿಲ್ಲ ಅಂದ್ರೆ ಆ ತರ ಆಗೋಗುತ್ತೆ. ಇದು ಈ ಕೇಸಲ್ಲಿ ಸ್ತುತ್ಯರ್ಥವಾಗಿ ಅವಾಗ ಹೇಳ್ತಾ ಇದ್ರೆ ಇದು ಸ್ತುತ್ಯರ್ಥವಾಗಿ ಪ್ರರೋಚನಕ್ಕೋಸ್ಕರ ಮಾಡ್ತಾ ಇರೋದು ಅಂತ ಹೇಳ್ತಾನೆ ಇದ್ರೆ ಆ ಪ್ರರೋಚನ ಸ್ತುತಿ ಅನ್ನೋದು ಕೂಡ ರೊಟೀನ್ ಆಗೋಗಿ ಅದ್ರಲ್ಲಿ ರುಚಿನೇ ಬರೋಲ್ಲ. ಹಂಗದಲ್ಲ, ಹೆಂಗಾದ್ರು ಪ್ರವೃತ್ತಿ ಆಗಲಿ ಅಂತ ಆಸೆ. ಇಷ್ಟು ಸಲ ಹೇಳಿದೆ ಅದು ತಾಯಿ, ಓದ್ಕೊಳ್ಳೋ ಎಷ್ಟು ಹೇಳ್ತಾಳೆ. ಯಾಕೆ ಒಂದ್ಸಲ ಹೇಳಿ ಗೊತ್ತಾಗಲ್ಲ ಮಗುಗೆ, ಯಾಕೆ ಅಷ್ಟೆಲ್ಲ ಹೇಳ್ಕೊಳ್ತಾರೆ? ತಾಯಿಗೆ ಓದ್ಲಿ, ವಿದ್ಯಾವಂತನಾಗಲಿ, ಮಗ ಚೆನ್ನಾಗಾಗಲಿ ಅಂತ ಆಸೆ, ಪ್ರೇಮ. ಬೈತಾರೆ ಮಗ, ಅಮ್ಮ ಎಷ್ಟ ಹೇಳ್ತೀಯಮ್ಮ ನೀನು ಬುದ್ಧಿ ಇಲ್ಲ ನಿನಗೆ, ನಂಗೆ ಹೊಸ ಹೇಳಿ ಗೊತ್ತಾಗಲ್ಲ, ಮತ್ತೆ ಓದು ಅಂತ ಬೈತಾನೆ ಮಗ. ಆದ್ರೂ ಅಮ್ಮ ಬಿಡಲ್ಲ, ಓದ್ಕೊಳ್ಳೋ, ಆಟ ಆಡೋಕೆ ಬಿಡಕಣೋ. ಇನ್ನೊಂದ್ಸಲ ಕರೆದು ಹೇಳ್ತಾಳೆ ಅಮ್ಮ ಬೈಸ್ಕೊಂಡ್ರು ಹೇಳ್ತಾಳೆ ಗೊತ್ತಾ, ಬೈಸ್ಕೊತಾಳೆ ಮಗನತ್ರ. ಆದ್ರೂ ಮತ್ತೆ ಇನ್ನೊಂದ್ಸಲ ಹೇಳ್ತಾಳೆ. ಯಾಕೆ ಹೇಳ್ತಾಳೆ? ಹಾಗೆ ಶಾಸ್ತ್ರ ತಾಯಿಯಂತೆ ಪ್ರೇಮದಿಂದ ಹೇಗಾದ್ರೂ ಜ್ಞಾನ ಕಡೆ ಬನ್ನಿಪ್ಪ, ಜ್ಞಾನ ಪಡ್ಕೊಳ್ರೋ, ಮೃತರಾಗ್ರೋ, ಕೃತಾರ್ಥರಾಗ್ರೋ ಅಂತ ಆವಷ್ಟು ತಹ ಪ್ರೇಮ ಇದೆ ನಮ್ಮ ಮೇಲೆ. ಯಾರಿಗೆ ಯಾರ ಮೇಲೆ ಪ್ರೇಮ ಇದೆಯೋ ಅವರು ಅದನ್ನು 100 ಸಲ ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಸಹಜ, ಲೋಕದಲ್ಲಿ ಇರುತ್ತಂತ ಇದು. ನಿನ್ ಮಗನಿಗೆ ಅಥವಾ ಮಗಳಿಗೆ ಏನೋ ಒಂದು ನಿಮ್ಗೆ ಇಷ್ಟ ಇದೆ ಮಾಡ್ತಾರೆ, ಬೇಡಮ್ಮ ಮಾಡ್ಬೇಡಮ್ಮ, ಅದ್ ಬೇಡ ಒಂದ್ಸಲ ಹೇಳಿ ಸಾಕು. ಎಷ್ಟು ಸಲ ಹೇಳ್ತೀರಾ ಅಂದ್ರೆ ಬಿಡೋವರೆಗೂ ನೀವು ಬಿಡಲ್ಲ, ಹೇಳ್ತಾನೆ ಇರ್ತೀರಾ. ಹಾಗೆ ಈ ಜ್ಞಾನ ಪಡ್ಕೊಳ್ಳೋವರೆಗೂ, ಶ್ರುತಿ ಪಡ್ಕೊಳ್ಳೋವರೆಗೂ ಹೇಳ್ತಾನೆ ಇರುತ್ತೆ. ಅದು ಸ್ವಭಾವ. ಪ್ರೇಮ ಇದ್ದಾಗ ಅದು ಮಾಡೋರು ಸ್ವಭಾವ. ಶಾಸ್ತ್ರಕ್ಕೆ ಪ್ರೇಮ ಇದೆ, ಗುರುಗಳಿಗೆ ಪ್ರೇಮ ಇದೆ, ಭಗವಂತನಿಗೆ ಪ್ರೇಮ ಇದೆ. ಹಾಗೆ ಮತ್ತೆ ಹೇಳ್ತಾನೆ, ಏನು ಮಾಡೋಕ್ಕಾಗಲ್ಲ. ಕೋಪ ಮಾಡ್ಕೋಬಾರ್ದು. ಪ್ರೇಮದಿಂದ ಹೇಳ್ತೀನಿ, ನಾವು ಅದನ್ನ ಆಲಿಸಬೇಕು. ಕೇಳು ಜನಮೇ ಜಯ ಧರಿತ್ರಿ ಪಾಲ, ಪ್ರತಿ ಅಧ್ಯಾಯಕ್ಕೂ ಬರುತ್ತೆ. ಯಾಕೆ ಕೇಳ್ತಾನೆ ಇದ್ದಾನೆ ಆ ಜನಮೇಜ, ಮತ್ತೆ ಕೇಳು ಜನಮೇ ಯಾಕೆ ಹೇಳ್ಬೇಕು? ಅಟೆನ್ಷನ್ ಕೊಡು, ಮತ್ತೆ ಹೇಳ್ಬೇಕು.
ಸಹಜ ಅದು. ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ಮತ್ ಹೇಳೋದು ಅನ್ನೋದು ಲೋಕದ ಒಂದು ಸಹಜವಾದ ಒಂದು ಪ್ರವೃತ್ತಿ. ಎಲ್ಲ ಆಗಲಿ ನಿಮ್ಗೆ ತುಂಬಾ ಪ್ರೀತಿ ಇರುವಂಥದ್ದಲ್ಲಿ ಆ ವ್ಯಕ್ತಿ ಏನೋ ಒಂದು ಇದು ಮಾಡ್ತಿದ್ರೆ ನಿಮ್ಗೆ ಯಾವುದೋ ಒಂದು ತಗೋಬೇಕು, ಅದನ್ನ ತಗೊಳ್ಳೋ ಒಂದು ಮಾವಿನ ಹಣ್ಣು ಇಟ್ಟಿರ್ತೀರಾ, ಒಳ್ಳೆ ಆಪೂಸ್ ರತ್ನಗಿರಿ ಮಾವಿನ ಹಣ್ಣು, ಒಳ್ಳೆ ಜೇನುತುಪ್ಪದಿಂದ ಸ್ವೀಟ್ ಆಗಿರುತ್ತೆ, ಅದನ್ನ ಇಟ್ಟಿರ್ತೀರಾ. ಮಗನಂತ ಅಲ್ಲಿ ಇಟ್ಟಿದ್ದೀನಿ ಹಣ್ಣು ತಗೊಳ್ಳೋ ಅಂತ ಒಂದ್ಸಲ ಹೇಳ್ತೀರಾ, ಹ್ಞೂ ಅಪ್ಪ ಅಂತಾನೆ. ಆಮೇಲೆ ಒಂದು 1/4 ಗಂಟೆ ಅಲ್ಲೇ ಇರುತ್ತೆ, ತಗೊಳ್ಳೋ ಹಣ್ಣನ್ನ ಇನ್ನೊಂದ್ಸಲ ಹೇಳ್ತೀರಾ, ಹ್ಞೂಪ್ಪ ಅಂತಾನೆ. ಇನ್ನೊಂದು ಗಂಟೆ ಅಲ್ಲೇ ಇರುತ್ತೆ, ಇದಕ್ಕೆ ಮತ್ತೆ ತಗೊಳ್ಳೋ ಅಂತ ಎಷ್ಟು ಸಲ ಹೇಳ್ತೀರಾ ಅಂದ್ರೆ ನಿಮ್ಗೆ ಮಗ ತಿನ್ನೋರಿಗೂ ನಿಮ್ಗೆ ಸಮಾಧಾನ ಇಲ್ಲ, ಮಗ ತಿಂದ್ರೆ ಅಪರ ಇಲ್ಲ ಅಂತ. ಅಂದ್ರೆ ಏನಾಯ್ತು, ಎಲ್ಲಿ ಪ್ರೇಮ ಇದೆಯೋ ಅಲ್ಲಿ ರಿಪೀಟಿಗೆ ಜಾಮಿತಾ ಇಲ್ಲ, ಬೇಜಾರಿಲ್ಲ. ಪ್ರೇಮ ಇಟ್ಕೊಂಡಿದ್ದಾರೆ ಶಾಸ್ತ್ರಕಾರರು, ಏನ್ ಮಾಡಕ್ಕಾಗಲ್ಲ. ನಮ್ಮ ಮೇಲೆ ಅಷ್ಟು ಪ್ರೇಮ. ನೀವು ಯಾಕೆ ಪ್ರೇಮ ಇಟ್ಕೊಂಡ್ರಿ ಬೈತೀರ ಗುರುಗಳನ್ನು, ಶಾಸ್ತ್ರಕಾರನು, ಭಗವಂತನನ್ನು. ಭಗವಂತನ ಪ್ರೇಮ ಇದೆಯಪ್ಪ ನಮ್ಮ ಮೇಲೆ ಹೇಳ್ತಾನಪ್ಪ. ನೀ ಯಾಕೆ ಇಟ್ಕೊಂಡೆ ಪ್ರೇಮ ಅಂತ ಬೈದ್ರೆ ಪರಮಾತ್ಮನ, ನೀ ಬೈದ್ರೆ ಹೇಳ್ತಾನೆ ಅವನು ಬಿಡೋಲ್ಲ, ಯಾಕಂದ್ರೆ ಅವನಿಗೆ ಅಭಿಮಾನ ಇಲ್ಲ. ಅವನಿಗೆ ಅಭಿಮಾನ ಇಲ್ಲದೆ ಇರೋದ್ರಿಂದ ಬೈದು ಅವ್ನು ಬೇಜಾರು ಮಾಡ್ಕೊಳ್ಳಲ್ಲ. ತಾಯಿಗೂ ಹಾಗೆ ಎಷ್ಟು ಸಲ ಹೇಳ್ತಾಳೆ ತಾಯಿ ಮಗನಂತ, ಬೇಜಾರು ಮಗ ಹಾಗೆ ಫಲವಾದ ಸ್ತುತ್ಯರ್ಥ ಭಗವಕೋಸ ಹೇಳುತ್ತೆ. ಸರ್ಗೇಪಿ ಸೃಷ್ಟಿಕಾಲೇಪಿ ನೋಪಜಾಯಂತೆ ನೋತ್ಪದ್ಯಂತೆ. ಸರ್ಗೇಪಿ ಸೃಷ್ಟಿಕಾಲೇಪಿ ನೋಪಜಾಯಂತೆ ನೋತ್ಪದ್ಯಂತೆ. ಪುನಃ ಸೃಷ್ಟಿ ಆಗ್ತಾ ಇದ್ರು ಕೂಡ, ಪ್ರತಿ ಕಲ್ಪಕ್ಕೂ ಸೃಷ್ಟಿ ಆಗತ್ತಲ್ಲಪ್ಪ, ಸೃಷ್ಟಿ ಆಗ್ತಾ ಇದ್ರು ಕೂಡ ಅವ್ರು ಜ್ಞಾನಿಗಳಾದವ್ರು ಮಾತ್ರ ದೇಹ ಬಿಟ್ಟ ಮತ್ತೆ ಹುಟ್ಟಲ್ಲ. ಅವರು ಒಂದ್ಸಲ ಹುಟ್ಟಿದ್ದಾರೆ ಅಂದ್ರೆ ಲೋಕದೃಷ್ಟಿಯಿಂದ ತಾಯಿಗೆ ಬಂದಿದ್ದಾರೆ, ನೋಡ್ತೀವಿ, ವ್ಯವಹಾರ ಮಾಡ್ತಿರ್ತಾರೆ. ಅವರು ಪ್ರಾರಬ್ಧ ಮುಗಿದ ಮೇಲೆ ದೇಹ ಬಿಡ್ತಾರೆ ಅಂತ ವ್ಯವಹಾರ ಹೇಳ್ತೀವಲ್ಲ, ಮತ್ತೆ ಇನ್ನು ಅವ್ರು ಹುಟ್ಟಲ್ಲ. ಇವಾಗ ಹೇಳಿದ್ರೆ ಅವ್ರು ಸಾಯೋದೇ ಇಲ್ಲ, ಸಾಯ್ತಾರೆ ನಮ್ಮ ಕಡೆಯಿಂದ. ಸತ್ತವ್ರು ತಾನೇ ಹುಟ್ಟಬೇಕು, ಅವ್ರು ಸಾಯ್ದೇ ಇದ್ದವ್ರು ಆದ್ಮೇಲೆ ಹುಟ್ಟೋ ಪ್ರಶ್ನೆ ಇಲ್ಲಿಂದ ಬರುತ್ತೆ. ಆದ್ರೂ ದೇಹ ಬಿಟ್ರು, ಆ ದೇಹ ಪಂಚಭೂತ ಲೀನವಾಯಿತು, ವ್ಯವಹಾರ ದೃಷ್ಟಿಯಲ್ಲಿ ಇಟ್ಕೊಂಡು ಆಯ್ತಪ್ಪ ಅವ್ರು ಹೋದು ಉಂಟು. ರಮಣ ಮಹರ್ಷಿಗಳು, ಪರಮಹಂಸರು, ಮತ್ತೆ ಅವ್ರು ಹುಟ್ಟಲ್ಲ, ಆಯ್ತು. ಪ್ರಳಯೇ ಬ್ರಹ್ಮಣೋಪಿ ವಿನಾಶ ಕಾಲೇ ನವ್ಯಸಂತಿ. ಪ್ರಲಗೆ ಬ್ರಹ್ಮಣೋಪಿ ವಿನಾಶ ಕಾಲೇ ನವ್ಯಥಂತಿ. ಚ ಯಥಾಂ ನಾಪದ್ಯಂತೆ. ಚ ಯಥಾ ನಾಪದ್ಯಂತೆ. ನ ಚಲಂತಿ ಇತ್ಯರ್ಥಃ. ನ ಚಲಂತಿ ಇತ್ಯರ್ಥಃ. ಪ್ರಳಯ ಕಾಲ ಇಡೀ ಸತ್ಯಲೋಕದ ಬ್ರಹ್ಮಲೋಕ ಮುಳುಗಿ ಹೋಗ್ತಾ ಇದ್ರು. ಮಹಾಪ್ರಳಯವಾದರು, ಮಹಾಪ್ರಳಯದಲ್ಲಿ ಬ್ರಹ್ಮಲೋಕವು ಮುಳುಗಿ ಹೋಗುತ್ತೆ, ಬ್ರಹ್ಮವೂ ಇಲ್ಲ ಆಗ್ತಾರೆ. ಅಂಥ ಸಂದರ್ಭದಲ್ಲಿ ಇವನಿದ್ರು ಕೂಡ ನಡುವಲ್ಲ. ಪರ್ವತ ಇವಾವಿಚೋಚಲಿ, ಪರ್ವತದ ದೃಢವಾಗಿರ್ತಾರೆ. ಈ ಕನಸು ಬಂದ್ಕೊಳ್ಳಿ, ಎಚ್ಚರ ಬಂದ್ಕೊಳ್ಳಿ, ಹೆದಕೊಂಡ್ರಿ ನೀವು. ಕನಸು ಪ್ರಳಯವಾಯಿತು, ಇಲ್ಲ ಆಯ್ತು, ಅದರ್ಶನವಾಯಿತು, ಮರೆಯಾಯ್ತು, ಹೆದಕೊಂಡ್ರು ನೀವು. ಏನು ಹೆದರ್ಕೊಳ್ಳಿಲ್ಲ, ಆರಾಮಾಗಿದೆ. ಇದೊಂದು ಕನಸ್ತರ ಆಗ್ಬಿಡುತ್ತೆ ಜ್ಞಾನ ಆಗ್ಬಿಟ್ರೆ. ಯಾಕೆ ಹೆದರಿಕೆ ಆಗುತ್ತೆ? ಹೆದರಿಕೆ ಏನಿಲ್ಲ, ಏನೂ ಇಲ್ಲ. ಪದೇ ಪದೇ ಕನಸಿಗೆ ಹೋಲಿಕೆ ತಗೊಳ್ತಾ ಇರಿ, ನಿಮ್ಗೆ ಎಲ್ಲರಿಗೂ ಸಮಾಧಾನ ಅದೇ ಉತ್ತರ ಕೊಡುತ್ತೆ. ಎಲ್ಲ ಪ್ರಶ್ನೆಗೂ ಉತ್ತರ ಕನಸಿನ ದೃಷ್ಟಾಂತವೇ. ಆಲ್ಮೋಸ್ಟ್ 90% ಎಲ್ಲಕ್ಕೂ ಉತ್ತರ ಕೊಡುತ್ತೆ ಕನಸಿನ ದೃಷ್ಟಾಂತ. ಯೋಚನೆ ಮಾಡ್ತಾ ಇದ್ರೆ ಹೌದು ಹೌದು, ನಮ್ಮ ಅಭಿಮಾನಕ್ಕೆ, ಮೋಹಕ್ಕೆ, ಇದಕ್ಕೆ, ಕೋಪತಾಪಕ್ಕೆ, ಪುಣ್ಯ ಯಾವುದಕ್ಕೂ ಅರ್ಥ ಇಲ್ಲ ಅಂತ ಕನಸು ಹೇಳುತ್ತೆ. ಅವರು ಅಲುಗಾಡೋದಿಲ್ಲ, ನಡುಗೋದಿಲ್ಲ, ಜಾರೋದಿಲ್ಲ, ಸ್ವರೂಪದಿಂದ ಬಿಟ್ಟು ಬರೋದಿಲ್ಲ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಈದೃಶಃ ಭೂತಕಾರಣ ಮಿಥ್ಯಾಹ. ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗ ಈದೃಶಃ ಭೂತಕಾರಣಂ ಮಿಥ್ಯಾಹ. ಹೇಳ್ತಾರೆ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗದಿಂದ ಭೂತ ಹುಟ್ಟತ್ತೆ ಅಂತಂದ್ರಲ್ಲ, ಯಾವ ರೀತಿ ಸಂಯೋಗವಾಗಿ ಕ್ಷೇತ್ರ ಕ್ಷೇತ್ರಜ್ಞರು ಎಲ್ಲವನ್ನು ಭೂತವನ್ನು ಸೃಷ್ಟಿ ಮಾಡುತ್ತೆ ಅಂತ ಕೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಈ ಪ್ರಕಾರವಾಗಿ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗವಾಗಿ ಭೂತಗಳಿಗೆ ಅದು ಕಾರಣವಾಗತ್ತೆ. ಕ್ಷೇತ್ರ ಕ್ಷೇತ್ರಗಳ ಸಂಯೋಗವು ಈ ರೀತಿ ಭೂತಗಳಿಗೆ ಕಾರಣವಾಗಿದೆ. ಯಾವ ರೀತಿ ಕಾರಣವಾಗಿದೆ ಅಂದ್ರೆ, ಮಮ ಯೋನಿ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಮಮ ಯೋನಿಃ ಮಹತ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮಿ ಅಹಂ. ಸಂಭವಃ ಸರ್ವಭೂತಾನಾಂ ತತಃ ಭವತಿ ಭಾರತ. ಮಮಾನ ನಾರಾಯಣನಾದ ಅದು ವಾಸುದೇವ ಭಗವಂತನಾದ ಅದು ನಿರ್ಗುಣ ಪರಮಾತ್ಮನ. ಮಮ ನನ್ನ ಅಂದ್ರೆ ಕೃಷ್ಣನ ಅಂತ ಅರ್ಥ ಮಾಡಬಾರ್ದು, ಕೃಷ್ಣಂದಲ್ಲ ಅಥವಾ ಇನ್ಯಾರೋ ದೇವತಾ ಪುರುಷಂದಲ್ಲ. ಸಾಕ್ಷಾತ್ ನಿರ್ಗುಣನಾದ ಪರಮಾತ್ಮನ ಯೋನಿನ ಕಾರಣವು ಮಹದ್ಬ್ರಹ್ಮವು. ಮಹದ್ಬ್ರಹ್ಮ ಅಂದ್ರೆ ಅವ್ಯಾಕೃತ, ಅವ್ಯಾಕೃತವನ್ನು ಮಹದ್ಬ್ರಹ್ಮ ಅಂತ ಕರೀತಾ ಇದ್ದಾರೆ. ಅದು ನನ್ನ ಯೋನಿ ಕಾರಣ ಅಂದ್ರೆ ಅದರಲ್ಲಿ ಎಲ್ಲ ಅಡಗಿದೆ.
ಎಲ್ಲ ಯಾವುದೆಲ್ಲ ಪಂಚಭೂತಗಳು, ಸ್ಥಾವರ ಜಂಗಮಗಳು, ಎಲ್ಲ ಜೀವರಾಶಿಗಳು ಪ್ರಳಯವಾದ ಕೂಡಲೇ ಅವರವರ ಕರ್ಮ ಭಾವನೆ ಅವರ ಪೂರ್ವಪ್ರಜ್ಞೆ ಎಲ್ಲವೂ ಬೀಜ ಹೋಗಿ ಅವ್ಯಾಕೃತದಲ್ಲಿ ಅಡಗಿರಿಸ್ತವೆ. ಅದು ಮಹದ್ ಬ್ರಹ್ಮ ಅಂತ ಅದಕ್ಕೆ ಹೆಸರು, ವಿಶೇಷಣ. ಯಾವ ಬರಿಗೆ ಅವ್ಯಾಕೃತಕ್ಕೆ ಬ್ರಹ್ಮ ಅಂತ ಹೆಸರು ಕೊಟ್ಟು ಆ ಬರಿ ಬರಿಯಲ್ಲ ಮಹದ್ ಬ್ರಹ್ಮ ಅಂತ. ಯಾಕಂದ್ರೆ ವ್ಯಾಕೃತ ಪ್ರಪಂಚ ದೊಡ್ತಾನೆ. ಇಡೀ ವ್ಯಾಕೃತ ಪ್ರಪಂಚವನ್ನೆಲ್ಲ ತನ್ನೊಳಗೆ ಅಡಗಿಸಿಕೊಳ್ಳಬೇಕಾದರೆ ಹಿರಣ್ಯಗರ್ಭನೂ ಬ್ರಹ್ಮ, ವಿರಾಟ್ ಪುರುಷನೂ ಬ್ರಹ್ಮ, ಅವನಿಗೂ ಬ್ರಹ್ಮ. ಅದು ಯಾವುದೋ ಅವ್ಯಾಕೃತ. ಅವ್ಯಾಕೃತ ಅವ್ಯಾಕೃತ ಯಾವ್ದು ಗೊತ್ತಾ? ಜಗತ್ತಿನ ಬೀಜಾವಸ್ಥೆ, ಪ್ರಕೃತಿ, ಅವ್ಯಕ್ತ, ಮಾಯೆ ಎಲ್ಲ ಅದೇ ಅನೇಕ ಶಬ್ದ ಇದೆ. ತಸ್ಮಿನ್ ಆ ಅವ್ಯಾಕೃತದಲ್ಲಿ ನಾನು ಗರ್ಭವನ್ನ ಇಡುತ್ತೇನೆ ಅಂದ್ರೆ ಮುಂದೆ ಹುಟ್ಟಬೇಕಾಗಿರ್ತಕ್ಕಂಥ ಪ್ರಾಣಿಗಳ ಬೀಜವನ್ನು ಅಲ್ಲಿ ಇದು ಮಾಡ್ತೀನಿ. ಸೂಕ್ಷ್ಮವಾಗಿತ್ತಲ್ಲ, ಅದನ್ನು ನಾನು ವ್ಯಕ್ತಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅದನ್ನ ಸರ್ವಭೂತಾನಾಂ ಸಂಭವ, ಅದನ್ನು ಎಲ್ಲಾ ಭೂತ ಹುಟ್ಟುತ್ತೆ. ಇವಾಗ ಸುಷುಪ್ತಿಯಲ್ಲಿ ಎಲ್ಲವೂ ಅಡಗಿರುತ್ತೆ. ಮತ್ತೆ ಎಚ್ಚರವಾಗುತ್ತಲೇ ಆ ಚೇತನಾದ ಆತ್ಮನೇ ಆ ಅವ್ಯಕ್ತದಿಂದ ಎಚ್ಚರ ವ್ಯಕ್ತವಾಗೋದು, ಎಲ್ಲ ತೋರ್ಕೊಳ್ಳೋದು ಅನ್ನೋ ರೂಪ ಬರುತ್ತೆ. ಅವ್ಯಾಕೃತ ಸುಷುಪ್ತಿ ಈಕ್ವಲ್ಲು, ಎಚ್ಚರ ಸೃಷ್ಟಿ ಈಕ್ವಲ್ಲು. ಸುಷುಪ್ತಿಯಿಂದ ಎಚ್ಚರ ಬರುವ ಹಾಗೇನೆ ಅವ್ಯಾಕೃತದಿಂದ ಸೃಷ್ಟಿ ಆಗತ್ತೆ. ಎರಡು ಒಂದೇ. ಸುಷುಪ್ತಿ ಸ್ಟೇಟೇ ಅವ್ಯಾಕೃತ ಸ್ಟೇಟು. ಸೃಷ್ಟಿ ಅನ್ನೋದೇ ನಮ್ಗೆ ಎಚ್ಚರ, ವ್ಯಾಕೃತ ಪ್ರಪಂಚ. ಅಲ್ಲಿ ಚೇತನಾದ ಆತ್ಮನೇ ಕಾರಣ. ಚೇತನಾದ ಆತ್ಮ ಸುಷುಪ್ತಿಯಲ್ಲೂ ಇದ್ದಾನೆ, ಎಚ್ಚರದಲ್ಲೂ ಇದ್ದಾನೆ, ವ್ಯಾಕೃತ ಜಗತ್ತಲ್ಲೂ ಇದ್ದಾನೆ, ಅವ್ಯಾಕೃತದಲ್ಲೂ ಇದ್ದಾನೆ. ಬೀಜ ಮುಂಚೆನೆ ಇತ್ತು. ಇವನ ಅಧೀನದಲ್ಲಿತ್ತು, ಬರೀ ಸ್ವತಂತ್ರವಾಗಿರಲಿಲ್ಲ ಬೀಜ. ಬೀಜ ಚೇತನಾದ ಪರಮಾತ್ಮನಿಗೆ ಅಧೀನವಾಗಿದೆ. ಅಧೀನ ಅಂದ್ರೆ ಏನು? ಹಾವು ಹಗ್ಗಕ್ಕೆ ಅಧೀನವಾಗಿರೋ ಹಾಗೆ ಹಾಗೆ ಅಧೀನ. ಅಧೀನ ಅಂದ್ರೆ ನಾನು ಹೀಗೆ ಕೈಲಿ ಹಿಡ್ಕೊಂಡಿದ್ದಿಲ್ಲ, ಹೀಗೆ ಹಿಡ್ಕೊಂಡಿದ್ದಾನೆ ಅರ್ಥ ಅಲ್ಲ. ಕಂಟ್ರೋಲ್ ಅಂದ್ರೆ ಅಧೀನ ಶಬ್ದಕ್ಕೆ ಅರ್ಥ ಆ ಹಾವು ಹಗ್ಗಕ್ಕೆ ಅಧೀನ ಅನ್ನೋ ಹಾಗೇನೆ ಪರಮಾತ್ಮನನ್ನೇ ಅವ್ಯಾಕೃತ ಅವ್ಯಕ್ತ ನೀವು ಕಲ್ಪಿಸಿದ್ದೀರಾ. ಆ ರೂಪದಿಂದ ಪರಮಾತ್ಮ ಇದ್ದ. ಆ ಅವ್ಯಕ್ತ ರೂಪದ ಪರಮಾತ್ಮನೇ ನಮ್ಮ ತಪ್ಪುಳಿಕೆಯಿಂದ ವ್ಯಾಕೃತವಾಗಿ ಜಗತ್ತಾಗಿ ತೋರ್ತಾನೆ. ತಪ್ಪುಳಿಕೆಯಿಂದ ತೋರ್ತಾನೆ. ನಿಜಾಗ ಅವನು ಬಂದಿಲ್ಲ, ಆಗಿಲ್ಲ. ಸೃಷ್ಟಿ ಅನ್ನೋದು ವೇದಾಂತ ಪ್ರಕಾರ ಕಲ್ಪನೆ, ತೋರಿಕೆ. ಸೃಷ್ಟಿಗೆ ಕಾರಣ ನಿಮಿತ್ತ ಅನ್ನೋದು ಕಲ್ಪನೆಗೆ ಆಧಾರ, ಆಶ್ರಯ ಅಷ್ಟೇ ಹೊರತು ಕುಂಬಾರ ಮಡಕೆ ಮಾಡುವಾಗ ಪರಮಾತ್ಮ ಜಗತ್ ಮಾಡಿಲ್ಲ. ಹಾಗೆ ಮಾತ್ರ ತಿಳ್ಕೊಬೇಡಿ. ನಾವು ಸುಷುಪ್ತಿಯಿಂದ ಎಚ್ಚರ ಮಾಡೋದಕ್ಕೆ ಏನ್ ಮಾಡಿದ್ವಿ? ಎಚ್ಚರ ಮಾಡಿದ್ವಿ? ಸುಷುಪ್ತಿಲಿ ಪ್ರಯತ್ನ ಮಾಡಿದ್ವೋ, ಎಚ್ಚರ ಬಂದ್ಮೇಲೆ ಪ್ರಯತ್ನ ಮಾಡಿದ್ವೋ ಎಚ್ಚರ ಆಗೋಕ್ಕೆ? ಎಲ್ಲಮ್ಮ ಪ್ರಯತ್ನ ಮಾಡಿದ್ರಿ ನೀವು? ಸುಷುಪ್ತಿಲಿ ಪ್ರಯತ್ನ ಮಾಡೋಕೆ ನಾನೇ ಇಲ್ಲ, ಇದು ಏನು ಇಲ್ಲ, ಈ ಕರಳು ಇಲ್ಲ. ಎಚ್ಚರ ಆದ್ಮೇಲೆ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಅದು ಹೇಗೆ ಎಚ್ಚರ ಆಯ್ತು? ಯಾವಾಗ ಪ್ರಯತ್ನ ಮಾಡಿದ್ರೆ? ಕಲ್ಪಿತವಾದ ತೋರಿಕೆಯನ್ನೇ ಪರಮಾತ್ಮ ಸೃಷ್ಟಿ ಮಾಡ್ದ ಅಂತ ನಾವು ಅಂತಿದ್ದೀವಿ ಅಷ್ಟೇ. ರಿಯಲಿ ಇಲ್ಲಿ ಕ್ರಿಯೆ ಇಲ್ಲ. ವ್ಯಾಪಾರ ನಮ್ಮ ಬಸಲಕ್ಷ್ಮಿ ಗುರುಗಳೇ, ಇವಾಗ ನೀವು ಈ ಅವ್ಯಾಕೃತ, ಈ ಮಹದ್ ಬ್ರಹ್ಮಾನದನ್ನ ಅವ್ಯಾಕೃತ ಅಂತ ಹೇಳಿದ್ರಲ್ಲ, ಈ ಮೂಲ ವಿದ್ಯಾ ಅವರು ಕಾಸಲ್ ಬಾಡಿ ಕಾರಣ ಶರೀರ ಅನ್ನೋದು ಅದನ್ನೇನಾ? ಅಲ್ಲ, ಅವರು ಕಾರಣ ಇದು ಅವ್ಯಾಕೃತ ಬಂದು ಮೂಲ ವಿದ್ಯೆ ಅಂತ ಹೇಳ್ತಾರೆ ಅವರು. ಅವ್ಯಾಕೃತ ಮೂಲ ವಿದ್ಯೆ. ಆ ಕಾರಣ ಶರೀರ ಅನ್ನೋದು ಪ್ರತಿಯೊಬ್ಬರಲ್ಲೂ ಕಾರಣ ಶರೀರ ಇದೆ ಅಂತಾರೆ ಅವರು. ಅವ್ರು ಏನಂದ್ರೆ ಇಲ್ಲಿ ನಮ್ಮಲ್ಲಿ ಅಜ್ಞಾನ ಅದು ನಮ್ಮ ಅವಿದ್ಯೆ ಇದೆಯಲ್ಲ, ಇದನ್ನ ಕಾರಣ ಶರೀರ ಅಂತಾರೆ. ಈ ನಮ್ಮ ಅಜ್ಞಾನಕ್ಕೆ, ಎಲ್ಲರ ಅಜ್ಞಾನಕ್ಕೂ ಕಾರಣವಾಗಿರೋದು ಮೂಲ ವಿದ್ಯೆ. ಅದು ಅವ್ಯಾಕೃತ ಸಮಷ್ಟಿ. ಒಬ್ಬೊಬ್ಬರಲ್ಲೂ ಇರುವಂತಹ ಅಜ್ಞಾನ ವ್ಯಷ್ಟಿ. ಅವ್ಯಾಕೃತ ಅವ್ಯಕ್ತ ಅನ್ನೋ ಸಮಷ್ಟಿ ಅಂತಾರೆ. ಅವಿದ್ಯೆಗೂ ವ್ಯಷ್ಟಿ ಸಮಷ್ಟಿ ಹೇಳ್ತಾರೆ ಅವರು. ನಾವು ವ್ಯಷ್ಟಿ ಸಮಷ್ಟಿಯಲ್ಲ ಅವಿದ್ಯಾ ಕಲ್ಪಿತ ಅಂತೀವಿ. ಅವಿದ್ಯೆಗೂ ವ್ಯಷ್ಟಿ ಸಮಷ್ಟಿಯನ್ನು ಕಲ್ಪನೆ ಮಾಡ್ತಾರೆ ಅವರು. ಅವ್ರು ಮಹಾಧೀರರವರು, ಲೋಕೋತ್ತರ ವ್ಯಕ್ತಿ ಅವರು. ಶಂಕರಾಚಾರ್ಯಗಿಂತ ಒಂದ್ ಕೈ ಮೇಲೆ ಅವರು. ಶಂಕರಾಚಾರ್ಯರಿಗೂ ಗೊತ್ತಿಲ್ಲ ಈ ವಿದ್ಯೆ. ಶಂಕರಾಚಾರ್ಯ ಮೀರಿಸಿದ್ದಾರೆ ಅವರು. ಅದು ಏನಂತ ನಂಗೆ ಇನ್ನೂ ಸರಿಯಾಗಿ ಗೊತ್ತಾಗೇ ಇಲ್ಲ. ಅದ್ ತಿಳ್ಕೊಳಕ್ ಜಾಸ್ತಿ ಕಷ್ಟಪಟ್ಟಿಲ್ಲ. ಅದ ಮೂಲ ನಾವು ಏನು ಅವ್ಯಾಕೃತ ಅವ್ಯಕ್ತ ಅಂತ ಹೇಳ್ತೀವಿ, ಅದನ್ನೇ ಅವ್ರು ಮೂಲ ವಿದ್ಯಾ ಅಂತಾರೆ. ಅದು ಸಮಷ್ಟಿ ಅವಿದ್ಯೆ ಅಂತಾರೆ. ನಮ್ಮಗಳಿರ್ತಕ್ಕಂಥ ತಪ್ಪುಳಿಕೆ ಇದೆಯಲ್ಲ, ಇದೆಲ್ಲಕ್ಕೂ ಅದೇ ಕಾರಣ ಅಂತಾರೆ. ಕಾರಣ ಅಂದ್ರೆ ಉಪಾದಾನ ಕಾರಣ ಅಂತಾರೆ. ಹೇಗೆ ಮಡಿಕೆ ಕುಡಿಕೆ ಎಲ್ಲಕ್ಕೂ ಮಣ್ಣು ಉಪಾದಾನ ಕಾರಣವೋ, ಆ ಅವಿದ್ಯೆ ನಮ್ಮಲ್ಲಿರುವ ಅವಿದ್ಯೆ ಕಾರಣ ಅಂತಾರೆ. ಯಾಕಂದ್ರೆ ಅವಿದ್ಯೆನ ಅವ್ರು ಭಾವರೂಪ ಅಂತಾರೆ.
ನಾವು ಅವಿದ್ಯೆ ಅನ್ನೋದು ಕಾನ್ಸೆಪ್ಟೇ ಹೊರತು ಭಾವಾಭಾವ ತಗೊಳ್ಳೋದು. ಭಾವಾಭಾವ ಎರಡು ಅವಿದ್ಯೆ ಕಲ್ಪಿತ ಅಂತ ಹೇಳೋದ್ರಿಂದ ಅವಿದ್ಯೆ ನಾವು ಭಾವರೂಪ ನಾವು ಅನ್ನೋಲ್ಲ, ಅವರು ಭಾವರೂಪ ಅಂತಾರೆ ಅವಿದ್ಯೆಯನ್ನ. ನಮ್ಮ ಸ್ವಾಮಿಗಳು ಭಾವರೂಪವಾದದ್ದು ಜ್ಞಾನ ಉಂಟು ಮಾಡೋದಿಲ್ಲ, ತೆಗೆದುಹಾಕೋದಿಲ್ಲ. ಶಂಕರಾಚಾರ್ಯ ಹೇಳಿದ್ದಾರೆ ವಸ್ತುನಃ ಅವಿದ್ಯಾ ಅಪೋಢ್ರಿ ಕರ್ತ್ರಿವಾ ದೃಷ್ಟ ಅಂತ. ಹಾವನ್ನು ತೆಗೆದುಹಾಕೋಕ್ಕಾಗಲ್ಲ, ನಿಜವಾಗ ಹಾವಿದ್ರೆ ಇನ್ನೊಂದು ಉಂಟು ಮಾಡೋಕ್ಕೂ ಆಗಲ್ಲ, ಹಗ್ಗವನ್ನು ಉಂಟು ಮಾಡೋಕ್ಕೂ ಆಗಲ್ಲ. ತಿಳ್ಕೊಳ್ಳೋದ್ರಿಂದ ಅಜ್ಞಾನ ಹೋಗುತ್ತೆ, ಇರೋದು ಗೊತ್ತಾಗತ್ತೆ ಅಂತ ಹೇಳ್ಬೋದೇ ಹೊರತು ಅರಿವು ಅನ್ನೋದು ಬೆಳಕಿದ್ದ ಹಾಗೆ ಸತ್ಯವನ್ನು ತೋರಿಸತ್ತೆ ಹೊರತು ಅರಿವು ಕಾರಕ ಅಲ್ಲ, ಕ್ರಿಯೆ ಅಲ್ಲ. ಅದು ಏನನ್ನು ಮಾಡೋದಿಲ್ಲ, ಏನನ್ನು ತೆಗೆದುಹಾಕೋದು ಇಲ್ಲ. ಈ ಸಾಮಾನ್ಯ ಜ್ಞಾನ ಅವರಿಗಿಲ್ಲ. ಅವ್ರು ಏನೋ ಆಗಿದೆ, ಮ್ಯಾನುಫ್ಯಾಕ್ಚರ್ ಆಗಿದೆ, ಒಂದು ಕ್ರಿಯೇಷನ್ ಆಗಿದೆ, ಒಂದು ಪರಿಣಾಮ ಆಗಿದೆ, ಪರಿಣಾಮ ಪ್ರಕ್ರಿಯೆ ತಂದ್ಬಿಟ್ಟು ಹಾಲು ಮೊಸರಾಗುವ ಹಾಗೇನೆಯೇ ಮೂಲಾವಿದ್ಯೆಯೇ ಜಗತ್ತಾಗಿ ಪರಿಣಮಿಸಿದೆ. ಅದು ಸ್ಥೂಲಾವಿದ್ಯೆ. ನಮ್ಮೊಳಗೆ ಇರ್ತಕ್ಕಂಥ ಅವಿದ್ಯೆ ಅಧ್ಯಾಸ, ಅದು ವ್ಯಷ್ಟಿ ಅವಿದ್ಯೆ. ಹೀಗೆ ಹೇಳ್ತಾರೆ ಅವರು. ಆದ್ರೆ ನಾವು ಅವ್ಯಾಕೃತ ಇಟ್ಕೊಂಡಿರೋದು ಯಾಕೆ ಅಂದ್ರೆ ಪರಮಾತ್ಮನಿಂದ ಡೈರೆಕ್ಟ್ ಆಗಿ ಪ್ರಪಂಚ ಆಯ್ತು ಅಂತ ಹೇಳಕ್ಕೆ ಇರಕ್ಕೋಸ್ಕರ ಇದನ್ನ ಅವ್ಯಾಕೃತ ಒಂದ್ ಇಟ್ಕೊಂಡು ಅವ್ಯಾಕೃತ ಕಲ್ಪನೆ ಮಾಡುದು. ಯಾಕೆಂದ್ರೆ ಪರಮಾತ್ಮನಿಗೆ ರಾಗದ್ವೇಷ ಬರಬಾರ್ದು, ವೈಷಮ್ಯ ಬರಬಾರ್ದು ಅಂತ. ಅವ್ಯಾಕೃತದಲ್ಲಿ ಹೇಗೆ ಮಳೆ ಬಂದ್ರು ಆಯಾಯ ಬೀಜದಿಂದ ಆಯಾ ಗಿಡ ಹೇಗೆ ಹುಟ್ಟತ್ತೋ, ಈ ಸೃಷ್ಟಿಯಾಗುವಾಗ ಅವ್ಯಾಕೃತದಲ್ಲಿ ಯಾವ್ಯಾವ ಜೀವರಾಶಿಯು ಏನೇನು ಕರ್ಮದಿಂದ ಅಡಗಿರ್ತಾರೋ ಅವರವ್ರ ಕರ್ಮ ನಿಮಿತ್ತ ಬರ್ತಾರೆ. ಇದಕ್ಕೆ ಪರಮಾತ್ಮ ಸಾಕ್ಷಿ ಅಷ್ಟೇ ಹೊರತು ಪರಮಾತ್ಮ ಏನು ಇದಕ್ಕೆ ಕಾರಣ ಅಲ್ಲ. ಬೆಳಕಿದ್ದ ಹಾಗೆ ಪರಮಾತ್ಮ. ಆ ಪರಮಾತ್ಮನ ಅರಿವಿನ ಇದಕ್ಕೆ ವಿಷಯವಾಗಿ ಬಿದ್ದುಕೊಂಡು ವ್ಯಾಕೃತವಾಗತ್ತೆ. ವ್ಯಾಕೃತವಾದಾಗಲೂ ಪರಮಾತ್ಮ ಚೈತನ್ಯಕ್ಕೆ ವಿಷಯವಾಗಿರುತ್ತೆ, ಅವ್ಯಕ್ತವಾಗಿದ್ದಾಗಲೂ ಚೈತನ್ಯಕ್ಕೆ ವಿಷಯವಾಗಿಯೇ ಇರುತ್ತೆ. ಚೈತನ್ಯಕ್ಕೆ ವಿಷಯವಾಗದೇ ಇರೋದು ಯಾವುದೂ ಇಲ್ಲ. ಆದ್ರೆ ಇವಾಗ ಅವ್ಯಾಕೃತ ಜಡ ಆದ್ರಿಂದ ಅದ್ ತಾನಾಗೆ ಪ್ರಪಂಚ ಆಗಕ್ಕಾಗಲ್ಲ. ಅಲ್ಲಿ ಮತ್ತೆ ಪರಮಾತ್ಮನ ಒಂದು ಛಾಯೆ ಬೇಕೇ ಬೇಕಲ್ವಾ? ಅದನ್ನ ಅದು ಅವ್ಯಾಕೃತ ಜಡವಾಗಿದೆ ಅಂತ ಹೇಳಿ ಅವ್ಯಕ್ತವೂ ಇದಾಗುವಾಗ, ಹಾಗೆ ನಾವು ನಿದ್ದೆಯಿಂದ ಎಚ್ಚರಾಗೋದಕ್ಕೆ ನಮ್ಮ ಕರ್ಮ ಕಾರಣ ಅಂತೀವೋ ಹಾಗೆ ಅವ್ಯಕ್ತದಲ್ಲಿ ಅಡಗಿರುವಂತಹ ಜೀವರಾಶಿಗಳ ಕರ್ಮ ಪಕ್ವಾದಾಗ ತಾನೇ ವ್ಯಾಕೃತವಾಗತ್ತೆ ಅಂತ ಹೇಳ್ತಾರೆ. ಅದು ಪರಮಾತ್ಮನ ಚೈತನ್ಯ ವಿಷಯವಾಗಿ ಆಗತ್ತೆ ಅಂತ ಹೇಳ್ತಾರೆ. ಪರಮಾತ್ಮನ ವ್ಯಾಪಾರ ಇಲ್ಲ, ಅಲ್ಲಿ ಕ್ರಿಯೆ ಇಲ್ಲ, ಏನು ಪ್ರಯತ್ನ ಇಲ್ಲ. ಪರಮಾತ್ಮನ ಎಫರ್ಟು ಪ್ರಯತ್ನ ಏನೂ ಇಲ್ಲ. ನಾವು ನಿದ್ದೆಯಿಂದ ಎಚ್ಚರಾಗೋದಕ್ಕೆ ಏನ್ ಮಾಡಿದ್ವಮ್ಮ? ನಮ್ಮ ಕರ್ಮದಿಂದ ಹೇಗೆ ಎಚ್ಚರವಾದವೋ ಹಾಗೆ ಅವ್ಯಕ್ತದಲ್ಲಿ ಸಮಸ್ತ ಜೀವರಾಶಿ, ಪಂಚಭೂತಗಳು, ಸಮಸ್ತ ಜೀವರಾಶಿಗಳೆಲ್ಲ ಬೀಜರೂಪದಲ್ಲಿ ಅಡಗಿರ್ತಾರೆ. ಅವರ ವ್ಯಕ್ತವಾಗುವ ಕಾಲ ಬಂದ್ಕೊಳ್ಳೇನೆ ತಾನೇ ಅದು ಜಗದ್ರೂಪ ತಿಳ್ಕೊಳ್ಳುತ್ತೆ. ಆಗಲೂ ಪರಮಾತ್ಮ ಚೈತನ್ಯಕ್ಕೆ ಅದು ವಿಷಯವಾಗಿಯೇ ಇರುತ್ತೆ. ಅವ್ಯಕ್ತವಾಗಿದ್ದಾಗ ಪರಮಾತ್ಮ ವಿಷಯವಾಗಿರುತ್ತೋ, ವ್ಯಕ್ತವಾಗುವಾಗಲೂ ಪರಮಾತ್ಮ ಚೈತನ್ಯಕ್ಕೆ ವಿಷಯವಾಗಿಯೇ ವ್ಯಕ್ತವಾಗುತ್ತೆ. ಇದನ್ನೇ ಪರಮಾತ್ಮ ಕಾರಣ ಅಂತ ಆರೋಪ ಮಾಡೋದೇ ಹೊರತು ಪರಮಾತ್ಮನ ಕಾರಣತ್ವ ಒಂದು ಕುಂಬಾರನ ಹಾಗೆ ಪ್ರಯತ್ನಪೂರ್ವಕವಾದ ಕಾರಣತ್ವ ಇಲ್ಲ. ವ್ಯಾಕೃತವೇ, ವ್ಯಾಕೃತ ಕಾರ್ಯ, ಅವ್ಯಾಕೃತ ಕಾರಣ. ಇದೆರಡು ಪರಮಾತ್ಮನ ಚೈತನ್ಯಕ್ಕೆ ವಿಷಯವಾಗಿ ತೋರ್ಕೊಂಡು ಆಗ್ತಾ ಇರತ್ತೆ. ವಿಷಯವಾಗಿದೆ ಸರಿ. ಆದ್ರೆ ಇವಾಗ ಫೈನಲ್ ಆಗಿ ಅದ್ ಇಲ್ವೇ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಇದನ್ನ ತಗೊಂಡ್ ಬಂದ್ವಿ. ಪರಮ ಸಿದ್ಧಾಂತ ಇಲ್ಲವೇ ಇಲ್ಲ. ಇವಾಗ ಆಗತ್ತೆ ಅಂತ ಇಟ್ಕೊಂಡಾಗ ಪರಮಾತ್ಮನಲ್ಲಿ ಕ್ರಿಯೆ ಹೇಳೋ ಹಾಗಿಲ್ಲ. ಪರಮಾತ್ಮ ಆಕ್ಟಿವೇಟ್ ಮಾಡ್ತಾನೆ, ಸ್ಟಿಮ್ಯುಲೇಟ್ ಮಾಡ್ತಾನೆ, ಅದನ್ನೇನು ಚುರುಗೊಳಿಸ್ತಾನೆ ಅಂತ ಅವ್ಯಾಕರಣ ಮಾಡ್ತಾನೆ ಅಂದ್ರೆ ಪರಮಾತ್ಮ ಕ್ರಿಯೆ ಬಂದ್ಬಿಡ್ತು ಅಂದ್ರೆ ಪರಮಾತ್ಮ ಮಾರ್ಪಾಡಾಗ್ತಾನೆ ಅಂತ ಆಗ್ತಾನೆ. ಪರಮಾತ್ಮಲ್ಲಿ ಕ್ರಿಯೆ ಇಲ್ಲ, ವ್ಯಾಪಾರವಿಲ್ಲ, ಏನಿಲ್ಲ, ಶುದ್ಧ ಚಿನ್ಮಾತ್ಮನು ಅಂತಾದಾಗ ಆ ಪರಮಾತ್ಮ ರೂಪದಲ್ಲಿಯೇ ಎಲ್ಲ ಅಡಗಿದ್ರೆ ಅದಕ್ಕೆ ಅವ್ಯಾಕೃತ ಅವ್ಯಕ್ತ ಅನ್ಸಿಸು. ಅವ್ಯಕ್ತ ಅವ್ಯಾಕೃತ ಅನ್ನೋ ಪರಮಾತ್ಮ ಬೇರೆ ಅಲ್ಲ. ಸುಷುಪ್ತಿ ಅನ್ನೋದು ಬ್ರಹ್ಮಸ್ವರೂಪವೇ. ಅದು ಜಾಗೃತ ಸ್ವಪ್ನದ ದೃಷ್ಟಿಯಿಂದ ಅದೊಂದು ಅವಸ್ಥೆ, ಆ ಕಡೆಯಿಂದ ಅದು ಪರಮಾತ್ಮನೇ. ಜಾಗೃತ ಸ್ವಪ್ನ ಕಡೆಯಿಂದ ಅವಸ್ಥೆ ಅಂತ ಆದಾಗ ಆ ಅವಸ್ಥೆಯಲ್ಲಿ ಅಡಗಿರುವಂತಹ ಜೀವರಾಶಿಗಳು ಅವರ ಕರ್ಮ ನಿಮಿತ್ತವಾಗಿ ಹೆಚ್ಚಾಗ್ತಾರೆ. ಯಾಕೆಂದ್ರೆ ಈ ಸುಷುಪ್ತಿಯಿಂದ ಎಚ್ಚರವಾಗೋದಕ್ಕೆ ನೀವೇನು ಅಲ್ಲಿ ಪ್ರಯತ್ನ ಮಾಡಿಲ್ಲ, ಇಲ್ಲಿ ಬಂದ್ಮೇಲೆ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಹೆಂಗೆ ಎಚ್ಚರವಾಯ್ತು ಅಂತ ಏನ್ ಹೇಳ್ತೀರಾ ನೀವು? ಸುಷುಪ್ತಿಯಿಂದ ಎಚ್ಚರವಾಗೋದಕ್ಕೆ ಆಯ್ತು ಅಂದ್ರೆ ಅದು ಕರ್ಮ ಅಂತ ಹೇಳ್ಬೇಕು. ಕರ್ಮ ನಿಮಿತ್ತ ಹೋದ್ರೆ ಇಲ್ವೇ ಇಲ್ಲ ಅಂತ ತಗೊಂಡ್ಬರ್ಬೇಕು. ಹಾಗೆ ಯಾಕೆಂದ್ರೆ ಗುರುಗಳೇ, ಈ ಅವ್ಯಾಕೃತ ಅನ್ನೋದು ಜಡ ಸ್ವರೂಪ ಅಲ್ವಾ? ಹೌದು, ಆದ್ರೂ ಜಡ ಸ್ವರೂಪ ಅಂತ ಆದ್ರೂ ಹೇಗೆ ಪಂಚಭೂತಗಳು ಜಡ ಅಂತ ಆದ್ರೂ ಈಶ್ವರಾಧೀನವಾಗಿಯೇ ಚೇಷ್ಟೆ ಮಾಡುತ್ತೆ ಅಂತ ಒಪ್ಕೊಳ್ತೀವೋ, ಅವ್ಯಾಕೃತವು ಜಡವಾದ್ರೂ ಈಶ್ವರಾಧೀನವಾಗಿಯೇ ಇರುತ್ತೆ. ಹಾಗೆ ಜಡವಾದ ಮಾತ್ರಕ್ಕೆ ಅದು ಇದಲ್ಲ, ಈಶ್ವರಾಧೀನತ್ವ ಬಿಟ್ಕೊಂಡಿಲ್ಲ. ನೀವು ಜಡ ನೋಡೋದು ಪ್ರಪಂಚ ಕಡೆಯಿಂದ, ಆ ತತ್ವ ನೋಡಿದ್ರೆ ಆ ಅವ್ಯಾಕೃತ ತತ್ವ ಸ್ವರೂಪ ಏನು ಕೇಳಿದ್ರೆ ಅದು ಪರಮಾತ್ಮನೇ. ಅದು ಈ ಜಾಗದಲ್ಲಿ ಜಗತ್ತಿನ ಬೀಜಾವಸ್ಥೆ ಅವ್ಯಾಕೃತ ಅನಿಸ್ಕೊಂಡ ಅವನಿಗೆ ಆ ಹೆಸರು. ಪರಮಾತ್ಮನ ಎರಡು ರೂಪ, ಒಂದು ವ್ಯಾಕೃತ, ಒಂದು ಅವ್ಯಾಕೃತ.
ವ್ಯಾಕೃತ ಅವ್ಯಾಕೃತ. ಹಾ ಇರೋದು ವ್ಯಾಕೃತ, ಈ ಸೃಷ್ಟಿ ವ್ಯಾಕೃತ, ಅದು ಅವ್ಯಾಕೃತ. ಎರಡು ಪರಮಾತ್ಮನಲ್ಲಿ ಕಲ್ಪಿತವಾಗಿದೆ. ಈಗಲೂ ಪರಮಾತ್ಮ ರೂಪವನ್ನು ಯಾವಾಗಲೂ ಬಿಟ್ಟಿಲ್ಲ, ಆಗಲೂ ಬಿಟ್ಟಿಲ್ಲ. ಆದರೆ ಕರ್ಮ ನಿಮಿತ್ತವಾಗಿಯೇ ತೋರ್ಕೊಳ್ಳೋದು ಅಡಗೋದು ಆಗ್ತಾ ಇರುತ್ತೆ. ಯಾವ ಕರ್ಮ ವ್ಯಾಕೃತನ ಪರಮಾತ್ಮ ರೂಪ ಅಂತ ಒಪ್ಕೊಂಡ್ರೆ ಅವ್ಯಾಕೃತನೂ ಪರಮಾತ್ಮನಂತ ಹೌದು ಹೌದು. ಒಂದು ಪರಮಾತ್ಮ ರೂಪ ಇನ್ನೊಂದು ಪರಮಾತ್ಮ ರೂಪ ಅಲ್ಲ ಅನ್ನೋ ಹಾಗಿಲ್ಲ, ಎರಡು ಪರಮಾತ್ಮ ರೂಪವೇ. ಯಾಕೆಂದ್ರೆ ಎಲ್ಲೆಲ್ಲೂ ಅರಿವು ಇರುವು ತೋರ್ತಾನೆ ಇದೆಯಲ್ಲ, ಅರಿವು ಇರುವೆ ಪರಮಾತ್ಮ. ಅರಿವು ಇರುವು ಬಿಟ್ಟು ಜಗತ್ತಲ್ಲಿ ಏನೂ ಇಲ್ಲ. ಇರುವು ತೆಗೀರಿ, ಕಿಟಕಿ ಇರುವು ತೆಗೀರಿ, ಕಿಟಕಿ ತೋರ್ಸೆ, ಕಿಟಕಿ ತೋರ್ತಾ ಇದ್ದ ಅರಿವು ಬಿಟ್ಟು ಕಿಟಕಿ ತೋರ್ಸೆ. ಅದಿಲ್ವಲ್ಲ, ಅದಕ್ಕೆ ಅದು ಇದೆ, ಬೀಜ ರೂಪ ಆಗಿದೆ. ಅಂತಃಕರಣ ಇದ್ರೆ ತೋರ್ಕೊಳ್ತೆ, ಅಂತಃಕರಣ ಅಲ್ಲಿ ಇಲ್ವಲ್ಲ. ಅಂತಃಕರಣ ಇರೋಕೆ ಅವಕಾಶವಿಲ್ಲವಾದ್ದರಿಂದ ನಮ್ಗೆ ಅರಿವು ಅನ್ನೋದು ಅಂತಃಕರಣ ಮೂಲಕ ತೋರ್ಕೊಂಡದ್ದಕ್ಕೆ ನಾವು ಅರಿವು ಅನ್ನೋದು. ಅಲ್ಲಿ ಅಂತಃಕರಣ ಬುದ್ಧಿಗೆ ಅವಕಾಶವಿಲ್ಲವಾದ್ರಿಂದ ಅಲ್ಲಿ ಅರಿವಿದೆ ಅನ್ನೋದು ನಮಗೆ ಅನ್ಸಲ್ಲ, ಅರಿವಿಲ್ಲ ಅಂತ ಒಂದು ಉಪಾಧಿ ಇಲ್ಲ ಅಲ್ಲಿ. ಅಟ್ಲೀಸ್ಟ್ ಸುಷುಪ್ತಿ ನೋಡ್ಕೊಳ್ಳಿಮ್ಮ, ಸುಷುಪ್ತಿಯಲ್ಲಿ ನಿಮ್ಗೆ ಅರಿವಿದೆಯೋ ಇಲ್ವೋ ಹೇಗೆ ಹೇಳ್ತೀರಾ? ಸುಷುಪ್ತಿ ಅರಿವಿಲ್ಲ ಅಂತೀವಿ, ನಾವು ಮಲಗಿದೆ ಏನು ಅರಿವಾಗ್ಲಿಲ್ಲ ಅಂತೀವಿ. ಆ ಅರಿವನ್ನು ಯಾವ ಅರಿವದು? ದೇಹೇಂದ್ರಿಯ ಮನೋಬುದ್ಧಿ, ಅದ್ಯಾವುದು ಆಗ್ಲಿಲ್ಲ ಅಂತೀವಿ. ಹೌದು, ಕರೆಕ್ಟು. ದೇಹೇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರ, ಅರಿವು, ಚೇಷ್ಟೆ ಏನು ಹೇಗಿರಲ್ವೋ ಸುಷುಪ್ತಿಯಲ್ಲಿ ಅವ್ಯಾಕೃತದಲ್ಲೂ ಹಾಗೆ ಇರುತ್ತೆ. ಆದರೆ ಸುಷುಪ್ತಿಯಲ್ಲೂ ನಮ್ಮ ಸ್ವರೂಪ ಹೇಗಿದ್ದೇ ಇರುತ್ತೋ ಅವ್ಯಕ್ತದಲ್ಲೂ ಆತ್ಮಸ್ವರೂಪ ಇದ್ದೇ ಇರುತ್ತೆ. ಆತ್ಮಸ್ವರೂಪ ಬಿಟ್ಟು ವ್ಯಾಕೃತ ಎರಡೂ ಇಲ್ಲ. ನಿಜ ಎರಡೂ ಆತ್ಮನಿಗೆ ಹೆಸರು. ಆತ್ಮನೇ ಎರಡಕ್ಕೆ ತೋರ್ತಿರೋದು, ಆತ್ಮ ಬಿಟ್ಟು ಇಲ್ವೇ ಇಲ್ಲ. ನೀವು ಭೌತಿಕವಾಗಿ ನೋಡಿದಾಗ ಇದು ಅದು ಅಂತ ಹೆಸರು ಕೊಡ್ತೀರೇ ಹೊರತು ಅನುಭವ ಕಡೆಯಿಂದ ನೋಡಿದ್ರೆ ಕೇವಲ ಶುದ್ಧನಾದ ಆತ್ಮನೇ ತಾನಾಗಿದ್ದು ಜಗತ್ತಿನ ಬೀಜ ಅವಸ್ಥೆ ಅನ್ಕೊಂಡ್ರೆ ಅವ್ಯಕ್ತ ಅನ್ಸ್ಕೊಂಡ. ಪರಮಾತ್ಮ ತಾನಾಗಿದ್ದು ನಾಮರೂಪಾತ್ಮಕ ತೋರ್ಕೊಂಡ್ರೆ ವ್ಯಾಕೃತ ಅನ್ಸ್ಕೊಂಡ, ಸೃಷ್ಟಿಯಾದ ಅನ್ಸ್ಕೊಂಡ. ತಾನಾಗೂ ಇದ್ದಾನೆ, ನಾಮರೂಪಾತ್ಮಕವಾಗಿ ತೋರ್ತಾ ಇದ್ದಾನೆ ಅಂದ್ರೆ ಸೃಷ್ಟಿ. ಬರೀ ತಾನಾಗಿದ್ದು ಜಗತ್ತಿನ ಬೀಜಾವಸ್ಥೆ ಅನ್ಸ್ಕೊಂಡ್ರೆ ಅವನಿಗೆ ಅವ್ಯಕ್ತ ಅವ್ಯಾಕೃತ ಹೆಸರು. ವ್ಯತಿರೇಕ ತರ ತಗೋಬೇಕಲ್ವಾ? ಬಿಟ್ಟಿದ್ದಕ್ಕೆ ಅಸ್ತಿತ್ವ ಕೊಡ್ಬೇಡಿ. ಸಾಂಖ್ಯರು ಆಗ ಅಸ್ತಿತ್ವ ಕೊಡ್ತಾರೆ. ಆ ಸಾಂಖ್ಯರ ಪ್ರಕ್ರಿಯೆಯನ್ನೇ ಒಂದು 50% ಮೂಲ ವಿದ್ಯಾವಾದಿಗಳು ತಗೊಂಡಿದ್ದಾರೆ. ಸಾಂಖ್ಯರ ಪ್ರಕ್ರಿಯೆಯನ್ನು ಅನುಸರಣೆ ಮಾಡ್ಕೊಂಡು ಮೂಲ ವಿದ್ಯಾವಾದ ಇನ್ನೊಂದು ವಾದ ಹೊಡ್ಕೊಂಡ್ಬಿಡಿ. ಶಂಕರಾಚಾರ್ಯರು ಯಾವ ಸಾಂಖ್ಯ ಪ್ರಕ್ರಿಯೆಯನ್ನು ಸೂತ್ರ ಭಾಷೆಯಲ್ಲಿ ಖಂಡನೆ ಮಾಡಿದ್ರೋ ಅದು ಮುಂದೆ ಭಾಗದಲ್ಲಿ ಓಡಿಸಿದ್ರು, ಅವ್ರು ಹಿಂದೆ ಭಾಗದಲ್ಲಿ ಮತ್ತೆ ತೂರಿಸ್ಕೊಂಡ್ರು. ಅವರು ಮನೆ ಹಿಂದ್ಗಡೆ ಭಾಗದಲ್ಲಿ ಮತ್ತೆ ಅದನ್ನೇ ತೂರಿಸಿದ್ರು. ಅದೇ ಮೂಲ ವಿದ್ಯಾವಾದ ಮತ್ತೆ ತಗೊಂಬಂದ್ರು. ಇರ್ಲಿ. ಮಮ ಯೋನಿಯಿಂದ ಕಾರಣ ಅಂತ ಅಷ್ಟೇ ಅರ್ಥ. ಇಲ್ಲಿ ಕಾರಣ ಅಂದ್ರೆ ಉಪಾದಾನ ಕಾರಣ, ಬರೀ ನಿಮಿತ್ತ ಕಾರಣ ಅಲ್ಲ. ನನ್ನ ನಿಮಿತ್ತ ಉಪಾದಾನ ಕಾರಣವಾಗಿರೋ ಮಹತ್ ಬ್ರಹ್ಮ ಅನಿಸ್ಕೊಂಡಂತಹ ಅವ್ಯಕ್ತ ಏನಿದೆ ಅದರಲ್ಲಿ ನಾನು ಗರ್ಭವನ್ನು ಇಡುತ್ತೇನೆ ಅಂತಂದೇನೋ, ಬೀಜವನ್ನು ಇಡುತ್ತೇನೆ ಅಂತಂದ್ರೆ ಒಂದು ಹುಟ್ಟಬೇಕಾಗಿರುವಂತಹ ಎಲ್ಲಾ ನಾಮರೂಪಗಳ ಬೀಜ ಅಲ್ಲಿದೆ ಅಂತ ಅಷ್ಟೇ ಅರ್ಥ. ಇಡ್ತೇನೆ ಅಂದ್ರೆ ಅವ್ಯಕ್ತವಾದಾಗಲೇ ಅಲ್ಲಿದೆ, ಅದು ನಾನು ಇಟ್ಟಿದ್ದೀನಿ ಅಂತ ಇದ್ದಾನೆ ಅವನು. ಪರಮಾತ್ಮ ನಾನು ಇಡ್ತೀನಿ ಅಂತ ಅನ್ನುವಾಗ ಗರ್ಭಾಧಾನಸ ಕರ್ತ ಅಂದರೆ ಲೋಕದ ಗರ್ಭಾಧಾನ ಕರ್ತ ಅನ್ನೋ ಹಾಗೆ ಭಾಷಿಕಾರರು ಈ ರೀತಿ ಬೇಗ ನಮ್ಗೆ ಅರ್ಥವಾಗಲಿ ಅಂತ ಹೇಳಿ ಲೋಕದಲ್ಲಿ ಗರ್ಭಾಧಾನ ಅಂತ ಹೇಗೆ ಮಾಡ್ತಾರೋ, ಸ್ತ್ರೀ ಪುರುಷ ಗರ್ಭಾಧಾನ ಮಾಡ್ತಾರೋ ಆ ರೀತಿ ತರಹ ಭಗವಂತ ಭಾಷಿಕಾರ ರೂಪಕ ಮಾಡಿದ್ದಾರೆ. ಅದೇ ಲಿಟ್ರೇಚರ್ ಮೀನಿಂಗ್ ಹಾಕಿ ತಗೋಬಾರ್ದು, ಅಕ್ಷಾರ್ಥ ಹಾಕಿ ತಗೋಬಾರ್ದು. ಸಂಭವ ಸರ್ವಭೂತಾನ, ಅದರಿಂದ ಎಲ್ಲಾ ಭೂತಗಳು ಉಂಟಾಗತ್ತೆ. ತಥೋ ಭವತಿ ಭಾರತ. ಆಮೇಲೆ ಹೇ ಭಾರತ, ಭರತ ವಂಶೋತ್ಪನ್ನಾದ ಅರ್ಜುನನೇ ಈ ಕ್ಷೇತ್ರ ಯೋಗ ಎಲ್ಲ ಬರೋಬ್ಬರು ಉಂಟಾಗ್ತಾನೇ ಇರುತ್ತೆ. ಪ್ರಳಯ ಆಗುವವರೆಗೂ ಪ್ರತಿನಿತ್ಯವೂ ಪ್ರತಿ ಸೆಕೆಂಡಿಗೂ ಹುಟ್ಟಾ ಇರುತ್ತೆ. ಒಂದು ಹೇನೋ, ಒಂದು ಕ್ರಿಮಿನೋ, ಒಂದು ಬ್ಯಾಕ್ಟೀರಿಯಾನೋ, ಒಂದು ಕರೋನಾನೋ, ಒಂದು ಇನ್ನೊಂದು ಅಥವಾ ಇಲಿಯೋ, ಹೆಗ್ಗಳನೋ, ಕ್ರುಚೋ ಯಾವುದೋ ಒಂದು ಹುಟ್ಟಾನೇ ಇರುತ್ತೆ. ಪ್ರತಿ ಮನುಷ್ಯರೋ, ಪ್ರಾಣಿಗಳೋ, ಪಕ್ಷಿಗಳು ಹುಟ್ಟಾನೇ ಇರುತ್ತೆ. ಹಾಗೆ ಒಂದ್ ಕಡೆ ಸಾಯ್ತಾನೂ ಇರುತ್ತೆ. ಇಲ್ಲ ಗಿಡ ಮರ ಬಳ್ಳಿಗಳು ಹುಟ್ತಾ ಇರುತ್ತೆ. ಪ್ರತಿ ಸೆಕೆಂಡಿನ 100ನೇ ಭಾಗದಲ್ಲೂ ಹುಟ್ತಾ ಇರುತ್ತೆ ಜಗತ್ತಲ್ಲಿ. ಹಾಗೆ ಪ್ರತಿ ಸೆಕೆಂಡ್ 100ನೇ ಭಾಗದಲ್ಲೂ ನಾಶ ಆಗ್ತಾ ಇರುತ್ತೆ. ಈ ಹುಟ್ಟು ನಾಶ ಅಂತ ಅರ್ಥ ಏನೋ? ನಾಮರೂಪ ತೋರಿಕೆ, ನಾಮರೂಪ ಅಡಗುವಿಕೆ. ನಾಮರೂಪ ತೋರಿದ ಸೃಷ್ಟಿ, ನಾಮರೂಪ ಅಡಗಿದ ನಾಶ ಅಷ್ಟೇ. ವಾಸ್ತವ ಅಷ್ಟು ನಾಶ ಇರಲಿಲ್ಲ. ಮಮ ಸ್ವಭೂತ ಮದೀಯ, ಮಮ ಸ್ವಭೂತ ಮದೀಯ, ಮಾಯಾ ತ್ರಿಗುಣಾತ್ಮಿಕ, ಪ್ರಕೃತಿ ಯೋನಿ ಸರ್ವಭೂತಾನಾಂ ಕಾರಣಂ. ಪ್ರಕೃತಿ ಯೋನಿ ಸರ್ವಭೂತಾನಾಂ ಕಾರಣಂ. ಮಮ ಅನ್ನುವಾಗ ನನಗೆ ನನ್ನ ಮನೆ ಅನ್ನೋ ಹಾಗೆ ನಾನು ನನ್ನ ಮನೆ ಷಷ್ಠಿ ಭಕ್ತಿ ಭೇದ ಹೇಳ್ತಲ್ಲ, ಹಾಗನ್ಕೋಬೇಡಿ. ಸ್ವಭೂತ ನನ್ನ ಸ್ವರೂಪವೇ ಆಗಿರುವ ಅಂದರು. ನನ್ನ ಸ್ವರೂಪವನ್ನೇ ಪಡ್ಕೊಂಡಿದೆ ಅಂತ ಹೇಳಿದರೆ ಯಾವುದೋ ಅವ್ಯಾಕೃತ. ಇದರಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. ಇವಾಗ ಮಣ್ಣಿನಲ್ಲಿ ಗಡಿಗೆ ಅವ್ಯಕ್ತವಾಗಿದೆ,
ಅಂದ್ರೆ ಅರ್ಥ ಏನೋ, ಬೇರೆ ಆಕಾರದಿಂದ ಗಡಿಗೆ ಮರೆಯಾಗಿದೆ ಅಂತ ಅರ್ಥ. ಪುಡಿ, ಹೆಂಟೆ, ಇನ್ನು ಧೂಳು ಅನ್ನೋ ರೂಪದಿಂದ ಗಡಿಗೆ ಅಲ್ಲಿ ಮರೆಯಾಗಿದೆ. ಆದರೆ ಆ ಆಕಾರನ ತೆಗೆದುಬಿಟ್ಟು ಈ ರೀತಿ ಆಕಾರ ಕೊಟ್ರೆ ಗಡಿಗೆ ತೋರ್ಕೊಳ್ತು ಅಂತ. ಇಲ್ಲದ ಗಡಿಗೆ ತೋರ್ಕೊಳ್ತಾ, ಇದ್ದದ ಗಡಿಗೆ ತೋರ್ಕೊಳ್ತಾ ಮಣ್ಣಲ್ಲಿ ಇತ್ತು ಗಡಿಗೆ, ಬೇರೆ ಆಕಾರದಿಂದ ಮುಚ್ಚೋಗಿತ್ತು. ಹೇಗೆ ಮರದ ಲಾಗು, ದಿಮ್ಮಿಲಿ ಹಲಿಗೆ ಇದೆ, ತೀರಿದೆ, ರಿಪೀಸ್ ಇದೆ, ಎಲ್ಲ ಇದೆ. ಅದು ಲಾಗು, ದಿಮ್ಮಿನ ನಾಟ ಅನ್ನೋದು ಮರೆಯಾಗಿದೆ. ಆ ಬಡಗಿ ಗೊತ್ತು ಯಾವ್ಯಾವ ಸೈಜಿನ ಏನೇನು ಮಾಡ್ಬೋದು ಅಂತ, ಅವ್ನು ನೋಡ್ತಾನೆ. ಹಾಗೆ ಪರಮಾತ್ಮನ ಗೊತ್ತು ಅವ್ಯಕ್ತದಲ್ಲಿ ಏನೇನೇನೇನು ಅಡಗಿದೆ ಅಂತ. ಅವನು ಸರ್ವಜ್ಞನಾದ್ರಿಂದ ನನ್ನ ಸ್ವರೂಪವಾದ ಇದಲ್ಲೇ ಗೊತ್ತು. ನನ್ನ ಸ್ವರೂಪ ಅಂತ ಯಾವಾಗ ಪರಮಾತ್ಮ ಅಂದ್ಬಿಟ್ಟ, ಅದು ಸ್ವತಂತ್ರ ಅಲ್ಲ. ಸಾಂಖ್ಯರು ಸ್ವತಂತ್ರವಾದ ಪ್ರಕೃತಿ ಅಂತಾರೆ. ವೇದಾಂತಿಗಳು ಮದೀಯ, ಮತ್ಸ್ವರೂಪ, ಮಮಭೂತ, ತ್ರಿಗುಣಾತ್ಮಿಕ, 3 ಗುಣಗಳು ಈಕ್ವಲ್ ಪ್ರಪೋರ್ಷನ್ ಇರ್ತಕ್ಕಂತಹ ಸ್ವರೂಪ. ಅದು ಸತ್ವ 100, ರಜಸ್ಸು 100, ತಮಸ್ಸು 100 ಆದ ಪ್ರಳಯ. ಅಲ್ಲಿ ವೇರಿಯೇಷನ್ ಆಯ್ತು ಅಂದ್ರೆ ಸೃಷ್ಟಿ ಆಗ್ಬಿಡುತ್ತೆ. ಒಂದು 99 ಆಯ್ತು, 98 ಆಯ್ತು, 97 ಆಯ್ತು, 93 ಆಯ್ತು, ಬುರು ಒಂದ್ಸಲ ವೇರಿಯೇಷನ್ ಆಯ್ತು ಅಂದ್ರೆ ಆಗ್ತಾನೇ ಇರತ್ತೆ. ಯಾಕೆ ವೇರಿಯೇಷನ್ ಆಗುತ್ತೆ, ಯಾಕೆ ಈಕ್ವಲ್ ಪ್ರಪೋರ್ಷನ್ ಹೋಗುತ್ತೆ ಅನ್ನೋದು ಇವನಿಗೆ ಅರ್ಥ ಇಲ್ಲ. ಅದನ್ನೇ ಸೂತ್ರ ಭಾಷೆ ಚರ್ಚೆ ಮಾಡಿದ್ದಾರೆ. ಈ ಸಾಂಖ್ಯದ ಹತ್ರ ಈ ಸೃಷ್ಟಿ ಪ್ರಳಯವನ್ನು ಈ ರೀತಿ ಹೇಳ್ತೀಯಲ್ಲಪ್ಪ, ಈ ಪ್ರಧಾನಕ್ಕೆ ಅರಿವಿಲ್ಲವಾದ್ದರಿಂದ ನೀನೇ ಜಡ ಅಚೇತನ ಅಂತಂದದ್ರಿಂದ ಅದಕ್ಕೆ ನಾನು ಈಗ ಪ್ರಳಯವಾಗಬೇಕು, ಈಗ ಸಾಮ್ಯ ಸ್ಥಿತಿ ಹೋಗ್ಬೇಕು ಅಂತ ಅದಕ್ಕೆ ಹೆಂಗೆ ಗೊತ್ತಾಯ್ತು. ಆಮೇಲೆ ಸಾಮ್ಯಾವಸ್ಥೆ ಇದ್ದಾಗ ಈಗ ನಾನು ಸೃಷ್ಟಿ ಮಾಡಬೇಕು ಅನ್ನೋ ಅರಿವು ಅದಕ್ಕೆ ಹೆಂಗೆ ಬರುತ್ತೆ, ಅದಕ್ಕೆ ಅರಿವಿಲ್ವಲ್ಲ. ಅದಂಗೆ ವೇರಿಯೇಷನ್ ಆಯ್ತು. ಯಾಕಾಗತ್ತೆ, ಯಾರು ಮಾಡಿದ್ರು, ನಿನ್ನಲ್ಲಿ ಉತ್ಸಾಹ ಇಲ್ಲ, ಅದರಿಂದ ನಿನ್ನ ಪ್ರಧಾನ ಸೃಷ್ಟಿ ಕಾರಣ ಆಗಲ್ಲ ಅಂತ ಹೊರದಾಕಿದ್ದಾರೆ. ನನ್ನ ಪರಮಾತ್ಮನಾದ ಅಚಿಂತ್ಯ ಅದ್ಭುತ ಶಕ್ತಿಯುಕ್ತವನಾದ್ದರಿಂದ ಅವನು ತನ್ನಲ್ಲೇ ಅಡಗಿರ್ತಕ್ಕಂತಹ ಅವ್ಯಾಕೃತದಿಂದ ಆ ಪ್ರಾಣಿ ಕರ್ಮಾಪೇಕ್ಷೆಯ ಅವುಗಳನ್ನು ಬಿಡುಗಡೆ ಮಾಡ್ತಾನೆ, ತೋರಿಸ್ತಾನೆ. ಹೇಗೆ ಪರಮಾತ್ಮನೇ ನಮಗೆ ಎಚ್ಚರವನ್ನು ಉಂಟು ಮಾಡ್ತಾನೆ, ಪರಮಾತ್ಮನೇ ಕನಸನ್ನು ಉಂಟು ಮಾಡ್ತಾನೆ, ನಿದ್ದೆಯನ್ನು ಪರಮಾತ್ಮ ಉಂಟು ಮಾಡ್ತಾನೆ. ನಮ್ಮ ಪ್ರಯತ್ನ, ನಾವು ಹೆಚ್ಚಾಗಿ ನಮ್ಮ ಪ್ರಯತ್ನ ಏನಿದೆಯಮ್ಮ, ನಾವು ಎಚ್ಚರ ಮಾಡ್ಕೊಂಡ್ ಬಾ. ನಮ್ಮ ಕೈಲಿದೆ ಎಚ್ಚರ. ಎಚ್ಚರ ಯಾಕೆ ಬಂತು, ಹೇಗ್ ಬಂತು, ಯಾರು ಮಾಡಿದ್ರು ಅಂದ್ರೆ ಕರ್ತೃ ಹೇಳೋದಾದ್ರೆ ಪರಮಾತ್ಮನಿಗೆ ಹೇಳ್ಬೇಕು ಕರ್ತೃತ್ವನ್ನ. ಅವ್ನು ಮಾಡಿದ್ನೋ ಅಂದ್ರೆ ಅವ್ನು ಮಾಡೋನಲ್ಲ, ಮಾಡಿಲ್ಲ. ಈ ಕರ್ತೃತ್ವ ವಿವಕ್ಷೆ ಇಟ್ಕೊಂಡು ಅವ್ನಿಗೆ ಹಾಕ್ಬೇಕು. ಆದ್ರೆ ಅವನ ಕಡೆಯಿಂದ ಅವನು ಇದಾಗಿದ್ದಾನೆ, ಅವನೇ ಹೀಗೆ ಎಚ್ಚರಾಗಿ ತೋರ್ತಾನೆ. ಅದು ನಿಮ್ಮ ತಪ್ಪುಳಿಕೆಯಿಂದ ತೋರೋದನ್ನೇ ಸೃಷ್ಟಿ, ತಪ್ಪುಳಿಕೆ ಬಿಟ್ಕೊಂಡ್ರೆ ಅಡಗೋದನ್ನೇ ಪ್ರಳಯ. ಇನ್ನು ತಿಳುವಳಿಕೆ ಇಲ್ದೇನೆಯೇ ಅಡಗಿದರೆ ಅದನ್ನ ಅವ್ಯಾಕೃತವಾಯಿತು, ಇದಾಯ್ತು ಅಂತ ಹೇಳ್ತೀವಿ. ಜ್ಞಾನದಿಂದ ಬಾಧಿತವಾದರೆ ಅದು ಆತ್ಯಂತಿಕ ಪ್ರಳಯ, ಮತ್ತೆ ಬರದೇ ಇರುವಂತಹ ಪ್ರಳಯ. ಅದು ಹೀಗೆ ಪ್ರಕೃತಿ, ತ್ರಿಗುಣಾತ್ಮಕವಾದ ಪ್ರಕೃತಿ ಏನಿದೆ ಅದು ಮಾಯೆ. ಅದು ಎಲ್ಲಾ ಭೂತಗಳಿಗೂ ಯೋನಿ, ಯೋನಿಯಿಂದ ಕಾರಣ, ಕಾರಣ ಉಪಾದಾನ ಕಾರಣ. ಸರ್ವಕಾರ್ಯೇಭ್ಯೋ ಮಹತ್ವಾತ್, ಸರ್ವಕಾರ್ಯೇಭ್ಯೋ ಮಹತ್ವಾತ್, ಭರಣಾಚ್ಚ ಸವಿಕಾರಾಣಾಂ ಬ್ರಹ್ಮ ಇತಿ ಮಹತ್ ಯೋನಿರೇವ ವಿಶಿಷ್ಯತೆ. ಯಾಕೆ ಮಹತ್ತು ಬ್ರಹ್ಮ ಅಂತ 2 ಪದ ಯಾಕೆ ಹಾಕಿದರೆ? ಆ ಅವ್ಯಕ್ತಕ್ಕೆ, ಅವ್ಯಾಕೃತಕ್ಕೆ ಆ 2 ಪದ ಬರೋ ಕಾರಣ ಏನು ಅಂದ್ರೆ ಭಾಷೆಗೆ ಹೇಳ್ತಾರೆ. ಎಲ್ಲಾ ಕಾರ್ಯಕ್ಕಿಂತಲೂ ಅಂದ್ರೆ ಪಂಚಭೂತವಾದ ಕಾರ್ಯ, ಆಕಾಶ, ವಾಯು, ತೇಜಸ್ಸು, ನೀರು, ಭೂಮಿ ಮತ್ತು ವಿರಾಟ್ ಪುರುಷ, ಹಿರಣ್ಯಗರ್ಭ, ಅದೆಲ್ಲಕ್ಕೂ ಅದೇ ಕಾರಣ. ಆದ್ರಿಂದ ಸರ್ವ ಕಾರ್ಯಕ್ಕಿಂತಲೂ ದೊಡ್ಡದಾಗಿರೋದ್ರೂ ಅದು ಮಹತ್ವ. ಮತ್ತು ಭರಣಾತ್ ಬ್ರಹ್ಮ ಎಲ್ಲವನ್ನೂ ಹೊತ್ಕೊಂಡಿದೆ. ಕಾರಣ ತಾನೇ ಕಾರ್ಯ ಹೊತ್ಕೊಂಡಿರೋದು. ಗಡಿಗೆಯನ್ನು ಹೊತ್ಕೊಂಡಿರೋದು ಯಾವ್ದು ಹೇಳಿ? ಮಣ್ಣು. ಆಭರಣವನ್ನು ಹೊತ್ಕೊಂಡಿರೋದು ಯಾವ್ದು ಹೇಳಿ? ಚಿನ್ನ. ಆಭರಣ ಹೊತ್ಕೊಂಡಿರೋದು. ಎಲ್ಲ ಫರ್ನಿಚರ್ ಹೊತ್ಕೊಂಡಿರೋದು ಮರ. ಹಾಗೆ ಎಲ್ಲ ಕಾರ್ಯವನ್ನು ಹೊತ್ಕೊಂಡಿರೋದು ಅವ್ಯಕ್ತ, ಅವ್ಯಾಕೃತ. ಇಲ್ಲಿ ವ್ಯಾಕೃತದಲ್ಲಿ ಅವ್ಯಾಕೃತ ಅವ್ಯಕ್ತವಾಗಿದೆ, ಅವ್ಯಕ್ತದಲ್ಲಿ ವ್ಯಾಕೃತ ಅವ್ಯಕ್ತವಾಗಿದೆ. ಅದು ಆಗ ವ್ಯಕ್ತವಾಯಿತು, ಈಗ ಇದು ವ್ಯಕ್ತವಾಯಿತು. ಮಣ್ಣಿನಲ್ಲಿ ಗಡಿಗೆ ಅವ್ಯಕ್ತವಾಗಿದೆ, ಗಡಿಗೆಯಲ್ಲಿ ಮಣ್ಣು ಅವ್ಯಕ್ತವಾಗಿದೆ. 2 ಅವ್ಯಕ್ತ, 2 ವ್ಯಕ್ತ. ಈಗ ಗಡಿಗೆ ವ್ಯಕ್ತ, ಆಗ ಮಣ್ಣು ವ್ಯಕ್ತ. ಮಣ್ಣಿನಲ್ಲಿ ಗಡಿಗೆ ಅವ್ಯಕ್ತ, ಗಡಿಗೆಯಲ್ಲಿ ಮಣ್ಣು ಅವ್ಯಕ್ತ. ಹಾಗ ಇವಾಗ ಸೃಷ್ಟಿಯಲ್ಲಿ ಅವ್ಯಾಕೃತ ಅವ್ಯಕ್ತವಾಯಿತು, ಅವ್ಯಾಕೃತದಲ್ಲಿ ಜಗತ್ತು ಅವ್ಯಕ್ತವಾಗತ್ತೆ. ಸೃಷ್ಟಿಯಲ್ಲಿ ಅವ್ಯಕ್ತ ಅವ್ಯಾಕೃತ ಅವ್ಯಕ್ತವಾಗಿರುತ್ತಲ್ಲ,
ಅವ್ಯಕ್ತವಾಗಿ ತೋರಲ್ಲ ಅಂತ ಅರ್ಥ. ಅದು ಅವ್ಯಕ್ತ ಅಡಿಗೆ ಇರುತ್ತೆ ಇದರಲ್ಲಿ. ಹಾಗೆ ಅವ್ಯಕ್ತದಲ್ಲಿ ಜಗತ್ತು ಅವ್ಯಕ್ತವಾಗುತ್ತೆ, ಜಗತ್ತು ಬೀಜಕ್ಕೂ ಹೋಗ್ಬಿಡುತ್ತೆ, ಜಗತ್ತು ವ್ಯಕ್ತವಾಗಿರಲ್ಲ. ಹಾಗೆ ಸರ್ವ ಕಾರ್ಯ ಎಲ್ಲಾ ಕಾರ್ಯಕ್ಕಿಂತ ದೊಡ್ಡದಾಗಿರೋದ್ರಿಂದ ಅದು ಮಹತ್ವ, ಎಲ್ಲವನ್ನು ವಿಕಾರಗಳನ್ನ ಹೊತ್ಕೊಂಡಿರೋದ್ರಿಂದ ಅದು ಬ್ರಹ್ಮ ಅಂತ ಹೇಳಿ ಆ ಯೋನಿಗೆ ಅವ್ಯಾಕೃತಕ್ಕೆ ಈ ಎರಡು ವಿಶೇಷಣ. ಯಾವೆರಡೋ? ಮಹತ್ತು ಬ್ರಹ್ಮ ಅನ್ನುವ ಎರಡು ವಿಶೇಷಣ ಅವ್ಯಾಕೃತ ಕೊಟ್ಟಿದೆ. ತಸ್ಮಿನ್ ಮಹತಿ ಬ್ರಹ್ಮಣಿ ಯೋನೌ ಗರ್ಭಂ ಹಿರಣ್ಯಗರ್ಭಸ್ಯ ಜನ್ಮನಃ ಬೀಜಂ ಸರ್ವಭೂತ ಜನ್ಮ ಕಾರಣಂ ಬೀಜಂ ದಧಾಮಿ ನಿಕ್ಷಿಪಾಮಿ. ಇದು ಕೂಡ ಆರೋಪಿತ ಕರ್ತೃತ್ವ. ಪರಮಾತ್ಮ ನಾನು ಇಡ್ತೀನಿ, ಆ ಹಿರಣ್ಯಗರ್ಭ ಹುಟ್ಟುವುದಕ್ಕೆ ಒಂದು ಬೀಜ ಬೇಕಲ್ಲ, ಕಾರಣ ಬೇಕಲ್ಲ, ಅದನ್ನ ನಾನು ಇಡ್ತೀನಿ ಅಂತ ಬಂದ ಹಿರಣ್ಯಗರ್ಭನ ಕಡೆಯಿಂದ ಪರಮಾತ್ಮ ಮಾಡ್ದ ಅಂತ ಹೇಳೋಕ್ಕೋಸ್ಕರ ಇದು ಕತೆ ಅಷ್ಟೇ. ನಿಜವಾಗಿ ಪರಮಾತ್ಮನಲ್ಲಿ ಈ ಪಾತ್ರೆಯೊಳಗೆ ನೀರಿಡುವ ಹಾಗೆ ಪರಮಾತ್ಮನ ಕ್ರಿಯೆ ಮಾಡ್ತಾನೆ ಅಂತ ಅನ್ಕೋಬೇಡಿ. ನಿಮ್ಮ ವಾಕ್ಯ ನೋಡಿ ಹಾಗೆ ಅನ್ಸುತ್ತೆ ನೋಡಿ. ಆ ಮಹತ್ ಬ್ರಹ್ಮದಲ್ಲಿ, ಅಲ್ಲ ಅವ್ಯಾಕೃತ ಬ್ರಹ್ಮದಲ್ಲಿ, ಆ ಯೋನಿಯಾದ ಕಾರಣವಾಗಿರುವ ಅವ್ಯಾಕೃತದಲ್ಲಿ ಗರ್ಭವನ್ನ ಅಂದ್ರೆ ಹಿರಣ್ಯ ಗರ್ಭ ಹುಟ್ಟುವುದಕ್ಕೆ ಬೀಜವಾಗಿರುವ ಗರ್ಭವನ್ನ, ತಾಯಿಯ ಹೊಟ್ಟೆಯಲ್ಲಿ ಮಗು ಹೇಗಿದೆಯೋ ಅವ್ಯಾಕೃತದಲ್ಲಿ ಹಿರಣ್ಯ ಗರ್ಭ ಇದ್ದಾನೆ, ಬೀಜ ರೂಪವಾಗಿದ್ದಾನೆ. ಅವ್ಯಾಕೃತ ಅನ್ನುವಂಥ ತಾಯಿಯಲ್ಲಿ ಹಿರಣ್ಯ ಗರ್ಭ ಅನ್ನುವಂಥ ಶಿಶು ಬೀಜ ರೂಪವಾಗಿ ಇದ್ದಾನೆ. ಆ ಪರಮಾತ್ಮ ಇಟ್ಟಿದ್ದಾನೆ ಬೀಜ ರೂಪವಾಗಿ. ಎಲ್ಲ ಅದು ಹಿರಣ್ಯಗರ್ಭದಿಂದ ಎಲ್ಲ ಬೀಜ ಭೂತಗಳು ಬರ್ತಾರೆ. ಮುಂದೆ ಹಿರಣ್ಯಗರ್ಭ ಬಂದ್ಮೇಲೆ ಸರ್ವಭೂತಗಳು ಹುಟ್ಟಾರಲ್ಲ, ಆ ಸರ್ವಭೂತಗಳ ಜನ್ಮಕ್ಕೆ ಕಾರಣವಾಗಿರುವ ಹಿರಣ್ಯಗರ್ಭನ ಬೀಜವನ್ನ ನಾನು ಇಡ್ತೀನಿ, ನಾನು ಇಟ್ಟಿರ್ತೇನೆ ಅಂತ ಅಂದ್ರೆ ಆರೋಪಿತ ಕರ್ತೃತ್ವ. ಇದು ಇಲ್ಲಿ ಪರಮಾತ್ಮ ನಾನು ಇಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಚೇತನಾದವನಿಗೆ ಸೃಷ್ಟಿ ಮಾಡೋಕ್ಕಾಗೋದೇ ಹೊರತು ಅಚೇತನ ಸೃಷ್ಟಿ ಮಾಡೋಲ್ಲ ಅನ್ನೋಕ್ಕೋಸ್ಕರವಾಗಿ ನಾನು ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಅಚೇತನ ಸೃಷ್ಟಿ ಮಾಡೋಲ್ಲ, ಚೇತನವೇ ಸೃಷ್ಟಿ ಮಾಡೋದು. ಕ್ಷೇತ್ರ ಕ್ಷೇತ್ರಜ್ಞ ಪ್ರಕೃತಿ ದ್ವಯ ಶಕ್ತಿಮಾನ್ ಈಶ್ವರ. ಕ್ಷೇತ್ರಜ್ಞ ಪ್ರಕೃತಿ ದ್ವಯ ಶಕ್ತಿಮಾನ್ ಈಶ್ವರ. ಅಹಂ ಅವಿದ್ಯಾ ಕಾಮ ಕರ್ಮೋಪಾಧಿ ಸ್ವರೂಪಾನುವಿಧಾಯಿನಂ ಕ್ಷೇತ್ರಜ್ಞಂ ಕ್ಷೇತ್ರೇಣ ಸಂಯೋಜಯಾಮಿ ಇತ್ಯರ್ಥಃ. ಕ್ಷೇತ್ರ ಕ್ಷೇತ್ರಜ್ಞ ಜೀವ ಮತ್ತೆ ಅನಾತ್ಮ ಪ್ರಪಂಚ ಅನ್ನೋ ಎರಡು ಶಕ್ತಿಯನ್ನು ಉಳ್ಳವನು ಪರಮಾತ್ಮನು. ಜೀವನೂ ಪರಮಾತ್ಮನ ಅಧೀನ, ಜೀವನಿಗೆ ಕಾಣುವ ಪ್ರಪಂಚವೂ ಪರಮಾತ್ಮನಿಗೆ ಅಧೀನ. ಕೇವಲವಾದ ಚಿನ್ಮಾತ್ರ ಸ್ವರೂಪನಾದ ಅದ್ವಿತೀಯ ಕೂಟಸ್ಥವಾದ ಪರಬ್ರಹ್ಮಕ್ಕೆ ಜೀವನೂ ಅಧೀನ, ಜೀವನಿಗೆ ಕಾಣುವ ಪ್ರಪಂಚವೂ ಅಧೀನ. ಪ್ರಪಂಚ ಕ್ಷೇತ್ರ, ಜೀವ ಕ್ಷೇತ್ರಜ್ಞ. ಈ ಕ್ಷೇತ್ರಜ್ಞಗಳ ಎರಡು ಪ್ರಕೃತಿ ಅದು ಹೇಳಿದಲ್ಲ, ಎರಡನ್ನೂ ಪ್ರಕೃತಿ ಪುರುಷಂಚೀವ ವಿದ್ಯನಾದಿ ಭಾವ ಅಲ್ಲ, ಎರಡನ್ನೂ ಪ್ರಕೃತಿ ಅಂತ ಹೇಳಿದಾನೆ. ಜೀವ ಪರಾ ಪ್ರಕೃತಿ, ಇದು ಅಪರಾ ಪ್ರಕೃತಿ. ಈ ಎರಡು ಪ್ರಕೃತಿಯನ್ನು ಉಳ್ಳವನ, ಈ ಶಕ್ತಿ ಎರಡು ಪ್ರಕೃತಿಯ ಶಕ್ತಿಯನ್ನುಳ್ಳವನಾದವನು ಪರಮೇಶ್ವರ. ಆ ಈಶ್ವರನಾದ ನಾನು ಆ ಕ್ಷೇತ್ರಜ್ಞನಲ್ಲಿ ಒಂದು ಅವಿದ್ಯೆ ಇದೆ. ಹಿರಣ್ಯಗರ್ಭನ ಹುಟ್ಟೋದಕ್ಕೆ ಅವನಲ್ಲಿ ಒಂದು ಅವಿದ್ಯೆ ಇದೆ. ವಿದ್ಯೆ ಹಿರಣ್ಯಗರ್ಭನ ಹುಟ್ಟೋಲ್ಲ. ವಿರಾಟ್ ಪುರುಷನ ಹುಟ್ಟೋದಕ್ಕೂ ಅವಿದ್ಯೆ ಇದೆ, ದೇವತೆಗಳ ಹುಟ್ಟೋದಕ್ಕೂ ಅವಿದ್ಯೆ ಇದೆ, ಋಷಿಗಳಾಗಿ ಹುಟ್ಟೋದಕ್ಕೆ, ಮನುಷ್ಯರಾಗಿ ಹುಟ್ಟೋದಕ್ಕೆ, ಪ್ರಾಣಿ ಪಕ್ಷಿ ಎಲ್ಲ ಹುಟ್ಟೋದಕ್ಕೂ ಅವಿದ್ಯೆಯೇ ಕಾರಣ. ಅಂದ್ರೆ ಹುಟ್ಟಿದ್ದಾರೆ ಅನ್ನೋದು ಅವಿದ್ಯೆ, ಅವಿದ್ಯೆ ಇದ್ದೇವರೇ ಹುಟ್ತಾರೆ, ಅವಿದ್ಯೆ ಇದ್ದೇ ಹುಟ್ಟೋಲ್ಲ. ಹಾಗೆ ಅವಿದ್ಯಾ ಕಾಮಕರ್ಮವೆಂಬ ದೋಷ, ಆ ದೋಷವೇ ಉಪಾಧಿ. ಆ ಉಪಾಧಿ ಸ್ವರೂಪವನ್ನ ಅನುಸರಣೆ ಮಾಡುತ್ತಿರುವಂತಹ ಕ್ಷೇತ್ರಜ್ಞನನ್ನ, ಕ್ಷೇತ್ರಜ್ಞ ಆ ಉಪಾಧಿಯನ್ನು ಅನುಸರಣೆ ಮಾಡ್ತಾನೆ. ಕ್ಷೇತ್ರಜ್ಞಾನ ಜೀವ ಅವಿದ್ಯಾ ಕಾಮಕರ್ಮವನ್ನು ಯಾವಾಗಲೂ ಬುತ್ತಿ ತರ ಕಟ್ಕೊಂಡ್ಬಿಟ್ಟಿದ್ದಾನೆ. ಹೇಗೆ ಬುತ್ತಿ ಕಟ್ಕೊಂಡು ಪ್ರಯಾಣ ಮಾಡ್ತಾರೋ, ಈ ಜೀವಪ್ಪ ಅವಿದ್ಯಾ ಕಾಮಕರ್ಮ ಅನ್ನುವಂಥ ಬುತ್ತಿಯನ್ನು ಕಟ್ಕೊಂಡು ಯಾವಾಗ ಬಿಡೋದೇ ಇಲ್ಲ. ಅದನ್ನ ಇಟ್ಕೊಂಡೇ ಜನ್ಮಾಂತರ ಲೋಕಾಂತರ ಸಂಚಾರ ಮಾಡ್ತಾನೆ. ಅವಿದ್ಯಾ ಕಾಮಕರ್ಮ ಬಿಟ್ಟು ಅಂದ್ರೆ ಮತ್ತೆ ಹುಟ್ಟಲ್ಲ ಅವನು. ಅವಿದ್ಯಾ ಕಾಮಕರ್ಮಗಳೆಂಬ ಬುತ್ತಿ ಅಥವಾ ಉಪಾಧಿ, ಅದನ್ನು ಅನುಸರಣೆ ಮಾಡುವಂತಹ ಕ್ಷೇತ್ರಜ್ಞನಾದ ಜೀವ ಇದಾನಲ್ಲ, ಅವನನ್ನ ಕ್ಷೇತ್ರದೊಡನೆ ಅಂದ್ರೆ ನಾಮರೂಪಾತ್ಮಕವಾದ ಉಪಾಧಿಗಳನ್ನ ಕೂಡಿಸ್ತೀನಿ ಅಂತ. ಹಿರಣ್ಯಗರ್ಭನಿಗೆ ಸಮಷ್ಟಿ ಪ್ರಾಣ, ಸಮಷ್ಟಿ ಮನಸ್ಸು ಅನ್ನುವಂಥ ಉಪಾಧಿಯನ್ನ ಕೂಡಿಸ್ಬಿಡ್ತಾನೆ. ಅದರ ಅಭಿಮಾನ ಪಟ್ಕೊಂಡಂಥ ಜೀವ ಐ ಆಮ್ ಹಿರಣ್ಯಗರ್ಭ, ನಾನು ಹಿರಣ್ಯಗರ್ಭ, ನಾನು ಸಮಷ್ಟಿ ವಿಶ್ವಕ್ಕೆ ರಾಷ್ಟ್ರಪತಿ, ನಾನು ದೊಡ್ಡ ದೇವತೆ, ನಾನು 33 ಕೋಟಿ ದೇವತೆಗಳನ್ನು ಆಳುವಂಥವನು ಅನ್ನುವಂಥ ಅವನ ಅಭಿಮಾನ ಬರ್ತದೆ. ಅವನು ಹಾಗುಟ್ಟೋದಕ್ಕೆ ಹಿಂದಿನ ಜನ್ಮದಲ್ಲಿ ದಹರೋಪಾಸನೆಯೋ, ಶಾಂಡಿಲ್ಯ ವಿದ್ಯೆಯೋ, ವೈಶ್ವಾನರೋಪಾಸನೆಯೋ, ಪ್ರಾಣೋಪಾಸನೆಯೋ ಉಪಾಸನೆ ಮಾಡಿರ್ಬೇಕು. ಸುಮ್ಮನೆ ಯಾರನ್ನೂ ಹುಟ್ಟಲ್ಲ. ಇಂದ್ರನ ಹುಟ್ಟೋದಕ್ಕೆ ಹಿಂದೆ ಯಾರೋ 100 ವರ್ಷ ಮೇಧ ಮಾಡಿರ್ಬೇಕು. ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹುಟ್ಟಬೇಕಾದ್ರೂ ಅದಕ್ಕೆ ಹಿಂದೆ ಕರ್ಮ, ಉಪಾಸನೆ, ಜ್ಞಾನ ಇರಬೇಕು. ಅದಿಲ್ಲದೆ ಹುಟ್ಟಲ್ಲ. ಅದು ಸುಪ್ತವಾಗಿರುತ್ತೆ.
ಅದು ಪರಮಾತ್ಮನಿಗೆ ಗೊತ್ತು ಯಾವ್ಯಾವ ಜೀವ ಏನೇನು ಉಪಾಸನೆ ಮಾಡಿದೆ, ಏನೇನು ಕರ್ಮ ಮಾಡಿದೆ, ಏನೇನು ಬಗ್ಗೆ ಅದಂತ ಕೊಟ್ಕೊಂಡು ಹುಡ್ತಾರೆ. ಆ ಕ್ಷೇತ್ರಜ್ಞನಾಗಿರೋ ಜೀವನನ್ನ ಕ್ಷೇತ್ರದೊಡನೆ, ಮೊದಲನೇ ಕ್ಷೇತ್ರ ಹಿರಣ್ಯಗರ್ಭನಿಗೆ ಪ್ರಾಣ ಮನಸ್ಸು, ವಿರಾಟ್ ಪುರುಷನಿಗೆ ಪಂಚಭೂತ ಕ್ಷೇತ್ರ, ಮುಂದಿನವರಿಗೆಲ್ಲೂ ಪಂಚಭೂತಗಳೇ, ಅದನ್ನು ಕೂಡಿಸ್ತೀನಿ ಇಂದ. ಸಂಭವ ಉತ್ಪತ್ತಿ ಸರ್ವಭೂತಾನಾಂ ಹಿರಣ್ಯಗರ್ಭೋತ್ಪತ್ತಿದ್ವಾರೇಣ ತತಃ ತಸ್ಮಾತ್ ಗರ್ಭಾಧಾನಾತ್ ಭವತಿ ಹೇ ಭಾರತ. ಆಮೇಲೆ ಎಲ್ಲಾ ಭೂತಗಳ ಉತ್ಪತ್ತಿ ಆಗುತ್ತೆ. ಇನ್ನು ಹಿರಣ್ಯಗರ್ಭನ ಉತ್ಪತ್ತಿ ಆಗುವುದರ ಮೂಲಕ ಹಿರಣ್ಯಗರ್ಭನೇ ಪ್ರಜಾಪತಿ ವಿರಾಟ್ ಇದು ಅಂತಂದ್ರೆ ಅವನು ಸೂಕ್ಷ್ಮ ಶರೀರ, ಸಮಷ್ಟಿ ಸೂಕ್ಷ್ಮ ಶರೀರ, ಸ್ಥೂಲವಾದ ವಿರಾಟ್ ಪುರುಷ. ಆ ಸ್ಥೂಲೋಪಾಧಿ ವಿರಾಟ್ ಪುರುಷ, ಸೂಕ್ಷ್ಮೋಪಾಧಿ ಹಿರಣ್ಯಗರ್ಭ, ಸಮಷ್ಟಿ ಪ್ರಾಣ ಮನಸ್ಸು ಅವನ ತತ್ವ, ಸಮಷ್ಟಿ ಪಂಚಭೂತಗಳು ಇವನ ತತ್ವ ವಿರಾಟ್ ಪುರುಷನು. ಇದು ಹಿರಣ್ಯಗರ್ಭನ ಉತ್ಪತ್ತಿಯ ಮೂಲಕವಾಗಿ ಅಲ್ಲಿ ಗರ್ಭಾಧಾನವನ್ನು ಮಾಡಿದ್ದರಿಂದ ಆ ತನ್ನಿಮಿತ್ತದಿಂದ ಎಲ್ಲ ಉಂಟಾಗ್ತಾ ಹೋಗುತ್ತೆ. ಇಲ್ಲಿ ಸರ್ವಯೋನಿಷು ಕೌಂತೆ ಆಯ್ತಾ? 11 ಗಂಟೆ. ಓ ಚೆನ್ನಾಗಿದೆ.